ರಂಗ್ ಬಿರಂಗಿ ಲೈಟ್ಸ್ ಆನ್ ಆದ್ರೆ ಆನಂದದ ಹೈಲೈಟ್ಸ್, 3 ಡಜನ್ ಪ್ಲೇಯರ್ಸ್, 3 ಸೂಪರ್ ಅಂಪೈರ್ಸ್, ಗೂಗ್ಲಿ ಹಾಕೋ ಪಂಟರ್ಸ್, ಕಿಲಾಡಿ ಕ್ಯಾಚ್ ಮಾಸ್ಟರ್ಸ್, ನಮ್ಮವರು ನಕ್ಸಲ್ ಫೇಮಸ್. ನಿಮ್ಮ ನಗುನೆ ನಮ್ಗೆ ವಿಶಸ್. ಏನೇ ಇರ್ಲಿ ನಿಮ್ಮ ಟೆನ್ಷನ್ಸ್ ಇನ್ಮೇಲೆಲ್ಲ ಊಡಿಸೋ, ಯಾಕಂದ್ರೆ ಮತ್ತೆ ಬಂದ್ರು ನಮ್ಮ ಕಾಮಿಡಿ ಚಾಂಪಿಯನ್ಸ್. ಸ್ವಾಗತ ಸುಸ್ವಾಗತ. ಇದು ಕಾಮಿಡಿ ಕಿಲಾಡಿಗಳ ಚಾಂಪಿಯನ್ಶಿಪ್ ಕೋಪಾರ್ಡ್ ಬೈ ಡಾಸರ್ ಎಟಾನಾ ಹೈಫೈ ಸ್ವಿಚಸ್. ಮನೆ ಅಂದವಾಗಿ ಕಾಣುತ್ತೆ. ಸ್ಪೆಷಲ್ ಪಾರ್ಟ್ನರ್ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್, ಕ್ಯಾಡ್ಬರಿ 5 ಸ್ಟಾರ್ ಡ್ರಿವನ್ ಬೈ ಸಫಾರಿ. ಅಸೋಸಿಯೇಟ್ ಸ್ಪಾನ್ಸರ್ ಭೀಮಾ ಜ್ಯುವೆಲರ್ಸ್ ಹಾಗೂ ನಿಪಾನ್ ಪೇಂಟ್ಸ್. ಪ್ರತಿ ವಾರ ನಮ್ಮ ಕಾರ್ಯಕ್ರಮದಲ್ಲಿ ಏನಾದ್ರೂ ಒಂದು ವಿಶೇಷತೆ ವಿಭಿನ್ನತೆ ಇದ್ದೇ ಇರುತ್ತೆ. ಆ ವಿಶೇಷತೆ ಈ ವಾರ ಕೂಡ ಮುಂದುವರಿತಾ ಇದೆ. ಸೊ ಕಳೆದ ವಾರ ನಮ್ಮ ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ಜಡ್ಜಸ್ ಹೇಳಿದ ಹಾಗೆ ಈ ವಾರ ನಮ್ಮ ಕಿಲಾಡಿಗಳ ಜೊತೆ ಪರ್ಫಾರ್ಮ್ ಮಾಡಕ್ಕೆ ಬರ್ತಿದ್ದಾರೆ ಸರಿಗಮಪ ಲಿಟಲ್ ಚಾಂಪ್ಸ್ ನ ಪುಟಾಣಿಗಳು. ಅಂದ್ರೆ ಈ ವಾರ ಈ ನಮ್ಮ ವೇದಿಕೆಯಲ್ಲಿ ನಡೀತಾ ಇದೆ ಸಿಕೆಸಿ ಸರಿಗಮಪ ಲಿಟಲ್ ಚಾಂಪ್ಸ್ ರೌಂಡ್. ಸೊ ಈ ಸಿಕೆಸಿ ಸರಿಗಮಪ ಲಿಟಲ್ ಚಾಂಪ್ಸ್ ರೌಂಡ್ ಅಲ್ಲಿ ಕನ್ನಡಿಗರನ್ನ ಮನಸ್ಸೋ ಇಚ್ಛೆ ನಗ್ಸಕ್ಕೆ ರೆಡಿಯಾಗಿರೋ ನನ್ನ ಕಿಲಾಡಿ ಗ್ಯಾಂಗ್ ನಿಮ್ಗೆ ವೆಲ್ಕಮ್ ಟು ದಿ ಶೋ. ನಕ್ಕು ಮುತ್ತುದ್ರಿಸೋ ಮುದ್ದಾದ 3 ರತ್ನಗಳು, ಅವಳಿ ರತ್ನಗಳು. ಲೆಟ್ಸ್ ವೆಲ್ಕಮ್ ಸ್ಮೈಲ್ ಕ್ವೀನ್ ರಕ್ಷಿತಾಂಬೆ ಹಾಗೂ ಕಿಲಾಡಿ ನವರಸ ನಾಯಕ ಜಗಣ. ಓಕೆ, ನಾನ್ ಬಂದಾಯ್ತು, ನಮ್ಮ ಕಿಲಾಡಿಗಳು ಬಂದಾಯ್ತು, ಜಡ್ಜಸ್ ಕೂಡ ಬಂದಾಯ್ತು. ಇನ್ನು ತಡ ಮಾಡೋದ್ ಬೇಡ. ಸೊ ಲೆಟ್ಸ್ ವೆಲ್ಕಮ್ ಸರಿಗಮಪ ಲಿಟಲ್ ಚಾಂಪ್ಸ್ ನಮ್ಮ ಪುಟಾಣಿಗಳು. गान विद्या बड़े कठिन है, गान विद्या बड़े कठिन है, गान विद्या बड़े कठिन है. गुरु चरणा शीश धरा, गुरु चरणा शीश धरा, तब महादेव जाने तो गान विद्या बड़े कठिन है, गान विद्या बड़े कठिन है, बड़ी कठिन है, बड़ी कठिन है, गान विद्या बड़ी कठिन है. ಹೇಗೋ ಏನೋ ಕಾಣೆ ನಾನು ಎದುರಲ್ಲಿ ನೀನಿರಲು, ಮನದಲ್ಲಿ ಸಂತೋಷದ ಹೊನಲು ಹರಿಯಲು, ಕಾಣುತ್ತ ನಿನ್ನಂದ ಕಾಣದ ಆನಂದ, ಹೊಸ ಹೊಸ ಬಯಕೆಯು ನಿನ್ನಿಂದ. ಹೇ ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ ದನಿಯಲಿ ವಿನೂತನ ಜೀವ ಭಾವನಿ ತಂದೆ. ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ, ನಾನಯ್ಯ ಬೊಂಬೆ ನಾನಯ್ಯ. ತಾನೋ ತನ್ನಾನೋ ತಾನೋ ತಾನೋ ತನ್ನಾನೋ ತಾನೋ ತಾನೋ ತನ್ನಾನೋ ತಾನೋ ತಾನೋ ತನ್ನಾನೋ ತಾನೋ ನಾನಯ್ಯ ಬೊಂಬೆ ನಾನಯ್ಯ. ಓ ಓ ಓ ಓ ಓ ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ, ನಾನಯ್ಯ ಬೊಂಬೆ ನಾನಯ್ಯ. ಕಡಲಂತ ಕಣ್ಣೋಳೆ ಮುಗಿಲಂತ ಮನದೋಳೆ, ಕಡಲಂತ ಕಣ್ಣೋಳೆ ಮುಗಿಲಂತ ಮನದೋಳೆ, ನಿನಗಿಂತ ಚೆಲುವೆ ಯಾರೇ, ಹೃದಯಕ್ಕೆ ಬೆಳದಿಂಗಳ ತಾರೆ, ಸೌಂದರ್ಯ ಲಹರಿಲಿ ಮೆಂದೆತ್ತು ಬಂದೋಳೆ, ಪ್ರೀತಿಯ ಪರಮಾನ ಉಂಡೆತ್ತು ಬಂದೋಳೆ, ನಿನಗಿಂತ ಗೆಳತಿಯಾರೇ, ಪ್ರೀತಿಯ ಗೆಳೆತನ ತಾರೆ. ಹೊಂಬಾಳೆ ಹೊಂಬಾಳೆ ಪ್ರೀತಿಯ ಹೊಂಬಾಳೆ, ನನ್ನಾಸೆಯ ಹೂವೆ ಕೇಳೆ, ನೀನಿಟ್ಟರೆ ಬಾಳೆ ಹೊಂಬಾಳೆ.
ಹೂ ಕಣ್ಲ ನಂಗೂ ಹಂಗೆ ಆಯ್ತು ಕಣ್ಲ ಪ್ರೀತಿನೇ ಹಿಂಗೆ ಕಣ್ಲ ಸುಮ್ನೆ ಬಂದು ಮುತ್ತು ಕೊಡ್ಲ ಬೆಳದಿಂಗ್ಳು ನೀನೇ ನಮ್ಮಿ ಲಾಲಿನ ಹಾಡ್ಲೆ ನಮ್ಮಿ ಲಕ್ಷ್ಮಿ ಅಂಕಾಂತಿ ಅಮ್ಮಿ ದೃಷ್ಟಿನ ತೆಗಿಲೆ ನಮ್ಮಿ ಪೂರ್ವದ ಜನ್ಮವು ಯಾರದು ಹಾಡುವುದು ಪುಣ್ಯ ಯಾರದು ನಮ್ಮದು ಸಂಗೀತವೇ ನಮ್ಮ ದೇವರು ಚಪ್ಪಾಳೆ ನಮ್ಮ ಉಸಿರು ಪೂರ್ವದ ಜನ್ಮವು ಯಾರದು ಈ ಹಾಡುವ ಪುಣ್ಯವು ಯಾರದು ಈ ದಿನ ಈ ಕ್ಷಣ ನಮ್ಮದು ಸಂಗೀತವೇ ನಮ್ಮ ದೇವರು ಚಪ್ಪಾಳೆ ನಮ್ಮ ಉಸಿರು ಈ ನಿಮ್ಮ ಪ್ರೀತಿಯನ್ನು ಮರೆಯಲಾರದು ಸಂಗೀತವೇ ನಮ್ಮ ದೇವರು ಚಪ್ಪಾಳೆ ನಮ್ಮ ಉಸಿರು ಓಕೆ ಬರ್ಲಿ ಜೋರಾದ ಜೋಶ್ ನಮ್ಮ ಪುಟಾಣಿಗಳಿಗೆ. ಏನ್ ಸೂಪರ್ ಎಂಟ್ರಿ ಪರ್ಫಾರ್ಮೆನ್ಸ್ ನಿಮ್ದೆಲ್ಲ ಸೂಪರ್ ಆಗಿತ್ತು ಅಲ್ಲ. ಹಾಡೋದ್ರಲ್ಲೂ ಸೈ, ಡ್ಯಾನ್ಸ್ ಮಾಡೋದ್ರಲ್ಲೂ ಸೈ, ಇವತ್ತು ಆಕ್ಟ್ ನೋಡಿದ್ಮೇಲೆ ಆಕ್ಟಿಂಗ್ ಅಲ್ಲೂ ಸೈ ಅನ್ನೋದು ಗೊತ್ತಾಗ್ಬಿಡುತ್ತೆ ನಾವು ಮೋಸ್ಟ್ಲಿ. ಓಕೆ, ಸೊ ಮೊದಲಿಗೆ ನಿಮ್ಮೆಲ್ರಿಗೂ ಈ ನಮ್ಮ ವೇದಿಕೆಗೆ, ಕಾಮಿಡಿ ಕಿಲಾಡಿ ವೇದಿಕೆಗೆ ಸ್ವಾಗತ. ನಿಮ್ ಜೊತೆ ಮಾತಾಡೋದಕ್ಕೆಲ್ಲ ತುಂಬಾ ಇದೆ. ಒಂದೊಂದ್ ಸ್ಕಿಟ್ ಆದ್ಮೇಲೂ ನಿಮ್ ಜೊತೆ ಮಾತಾಡೋಣ, ಓಕೆನಾ? ಸದ್ಯಕ್ ನೀವೇನ್ ಮಾಡ್ತೀರಾ? ನಿಮ್ಮ ಟೀಮ್ ಜೊತೆ ಹೋಗಿ ಕೂತ್ಕೊಂತಿರೋ, ಓಕೆನಾ? ಓಕೆ, ಬರ್ಲಿ ಜೋಶು, ಪ್ಲೀಸ್ ಜಾಯಿನ್ ವಿತ್ ಯೋರ್ ಟೀಮ್ಸ್. ಸೊ ಇವತ್ತು ಕಿಲಾಡಿಗಳ ಜೊತೆಗೆ ಸರಿಗಮಪ್ಪ ಲಿಟಲ್ ಚಾಂಪ್ಸ್ ಪುಟಾಣಿಗಳು ಇದ್ದಾರೆ ಅಂತಂದ್ಮೇಲೆ ಈ ವಾರದ ಸಂಚಿಕೆ ಸಿಕ್ಕಾಪಟ್ಟೆ ಮಜವಾಗಿರುತ್ತೆ. ಇದೇ ಜೋಶಲ್ಲಿ ಈಗ ಈ ವಾರದ CKC ಸರಿಗಮಪ್ಪ ಲಿಟಲ್ ಚಾಂಪ್ಸ್ ನ ಮೊದಲನೇ ಆಕ್ಟ್ ನೋಡೋಣ. ಪ್ರೀತಿಸಿದವರು ದೂರ ಆದಾಗ ಅವರ ನೆನಪಲ್ಲೇ ತಮ್ಮ ಇಡೀ ಜೀವನನ ಕಳೆಯುವಂತ ಪ್ರೇಮಿಗಳ ಕಥೆನ ಓದಿದೀವಿ, ಸಿನಿಮಾಗಳಲ್ಲೂ ನೋಡಿದೀವಿ. ಅದೇ ರೀತಿ ಇಲ್ಲೂ ಕೂಡ ಪ್ರೀತಿಸಿ ದೂರ ಆಗಿ 25 ವರ್ಷಗಳಿಂದ ಪ್ರೀತಿಯ ನೆನಪಿನಲ್ಲೇ ಬದುಕ್ತಾ ಇರೋ ಪ್ರೇಮಿಗಳಿದ್ದಾರೆ. ಅಷ್ಟೇ ಅಲ್ಲ, ಆ ಪ್ರೇಮಿಗಳಿಗೆ ಒಬ್ಬ ಮಗ ಕೂಡ ಇದ್ದಾನೆ. ಅವನು ಮದುವೆ ವಿಷಯದಲ್ಲಿ 25 ವರ್ಷಗಳ ನಂತರ ಆ ಪ್ರೇಮಿಗಳು ಮತ್ತೆ ಒಂದಾಗ್ತಾರೆ. ಇದೆಲ್ಲ ಹೇಗ್ ಸಾಧ್ಯ ಅಂತೀರಾ? ನನಗೂ ಗೊತ್ತಿಲ್ಲ ಕಣ್ರಿ. ಈ ಆಕ್ಟ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಈ ಆಕ್ಟ್ ನ ಪರ್ಫಾರ್ಮ್ ಮಾಡಕ್ ಬರ್ತಿದ್ದಾರೆ ಜಗಣ ಮಾಲೀಕತ್ವದ, ಮಡೇನೂರ್ ಮನು ನಾಯಕತ್ವದ NS ರಾವ್ ಕಿಲ ಕಿಲಾಡಿಸ್ ತಂಡ. ಹಾಗೂ ಈ ಟೀಮ್ ಜೊತೆಗೆ ಪರ್ಫಾರ್ಮ್ ಮಾಡಕ್ ಬರ್ತಿದ್ದಾರೆ ಸರಿಗಮಪ ಲಿಟಲ್ ಚಾಂಪ್ಸ್ ಸೀಸನ್ 14ರ ಜ್ಞಾನೇಶ. ನಮಸ್ಕಾರ ಜಗಣ್ಣ, ನನ್ನ ಹೆಸರು ಗಡಾರಿ ಕೃಷ್ಣ ಅಂತ. ಇವನು ನನ್ನ ಲವರ್ ಬೆಣ್ಣಿ ಮೂಲೆ ರಂಗಿ ಅಂತ. ಏನಾಯ್ತು? ಅದು ಆ ಫಿನಾಲೆ ಹತ್ರ ಬಂತಲ್ವಾ, ಸ್ವಲ್ಪ ಜಾಸ್ತಿ ರಿಯಾಕ್ಷನ್ ಕೊಡೋಣ ಅಂತ ಕೊಟ್ಟೆ. ಉಸಿರು ಕಟ್ ಸತ್ತೋಗ್ಬಿಡು, ಕಪ್ ಕೊಟ್ಬಿಡ್ತಾರೆ. ನಂಗೆ ನಿನ್ನ ಮನ್ಸಾರ ಇಷ್ಟಪಡ್ತೀನಿ ನಾನು. ನಾನು ಅಷ್ಟೇ ಕೃಷ್ಣ, ನಿನ್ನ ಮನ್ಸಾರಿ ಇಷ್ಟಪಡ್ತೀನಿ.
ನೀರ್ ಕುಡಿತೀಯಾ? ಕುಡ್ಸಿದ್ರಲ್ಲ. ರಂಗಿ, ಆ ವಿಧಿ ಹಾಡಿದ ನಾಟಕದಲ್ಲಿ ಈಗ ಆಗೋಯ್ತು. ನನ್ನಿಂದ ತಪ್ಪಾಗಿದೆ. ಇಲ್ಲ, ನನ್ನಿಂದನೂ ತಪ್ಪಾಗಿದೆ ಕೃಷ್ಣ. ರಂಗಿ, ಕೃಷ್ಣ, ಎಲ್ಲ ಹೆಣ್ಮಕ್ಳು ಹಿಂಗೆ ಅರ್ಥ ಮಾಡ್ಕೊಳ್ಳೋದಾಗಿದ್ರೆ ನಮ್ಮಂತ ಗಂಡ್ಮಕ್ಳಿಗೆ ಕಷ್ಟನೇ ಬರ್ತಿರ್ಲಿಲ್ಲ. ನಾನ್ ನಿನ್ ಮದ್ವೆ ಆಗ್ತೀನಿ. ನಾನೇ ನಮ್ಮ ಅಪ್ಪನ ಹತ್ರ ಹೋಗಿ ನಮ್ಮಿಬ್ಬರ ಲವ್ ಮ್ಯಾಟ್ರನ್ನು ಹೇಳಿ ಒಪ್ಪಿಸ್ತೀನಿ. ಓಕೆನಾ ರಂಗಿ? ಕೃಷ್ಣ, ಅಲ್ಲಿವರೆಗೂ ಕಾಯ್ತಾ ಇರ್ತೀನಿ. ನಿನ್ನ ಕಾಯುವಿಕೆಗೆ ನಾನು ಮುಕ್ತಾಯ ಹಾಡ್ತೀನಿ ಕೃಷ್ಣ. ರಂಗಿ, ರಂಗಿ, ರಂಗಿ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ, ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ನಮಸ್ಕಾರ ಜಡ್ಜಸ್, ನಾನು ಯಾರಂತ ಗೊತ್ತಾಯ್ತಾ? ಜ್ಞಾನೇಶ. ಈಗ ಗೊತ್ತಾಯ್ತಾ? ಗೊತ್ತಾಯ್ತು. ನನ್ನ ಹೆಸರು ಜ್ಞಾನೇಶ, ಆದ್ರೆ ಈ ಸ್ಕಿಟ್ ಅಲ್ಲಿ ನನ್ನ ಹೆಸರು ಸಿದ್ದಯ್ಯ. ಈ ಮನೆ ಕೆಲಸದವನಾಗಿ ತಿಂಗಳ ಸಂಬಳ ಮಾತ್ರ ಚೆನ್ನಾಗೇ ಬರುತ್ತೆ, ಆದ್ರೆ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಅಂತೀನಿ. ಯಾಕೆ ಗೊತ್ತಾ? ಒಂದು ವರ್ಷದಿಂದ ಕುಡ್ದು 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 ಅವ್ರ ಆರೋಗ್ಯನೇ ಕೆಟ್ಸ್ಕೊಂಡ್ಬಿಟ್ಟಿದ್ದಾರೆ. ಯಜಮಾನ್ರೆ, ಏನಾಯ್ತು ಸಿದ್ದಯ್ಯ? ಏನ್ ನಿಮ್ಮ ಅವಸ್ಥೆ? ನನಗೇನಾಯ್ತು? ಇನ್ನು ಎಷ್ಟು ಜನ ಅಂತ ಹೀಗೆ ಕುಡಿತಾ ಇರ್ತೀರ ಯಜಮಾನ್ರೆ? ಪರ್ಸಲ್ ದುಡ್ಡು, ಬಾಟ್ಲಿ ಬ್ರ್ಯಾಂಡಿ ಖಾಲಿ ಆಗಬೇಕು. ಅಷ್ಟ್ರಲ್ಲಿ ನೀವೇ ಖಾಲಿ ಆಗ್ಬಿಟ್ರೆ ಲೇ, ನನ್ನ ರಂಗಿ ಜೊತೆ ಇಲ್ದಿರ ಈ ಜೀವ ಇದ್ದೆಷ್ಟು ಸತ್ರೆಷ್ಟು. ಹೆಂಡ್ರು ಮಕ್ಕಳು ಇರುವರ ತಮ್ಮ ಎಲ್ಲಿ ತನಕ, ಇದೆ ತಿಂಬೋ ತನಕ, ಇದೆ ತಿಂಬೋ ತನಕ, ಸತ್ತಾಗ ಬರುವರು ತಮ್ಮ ಕುಂಡಿ ತನಕ, ಮಣ್ಣು ಮುಚ್ಚೋ ತನಕ, ಮಣ್ಣು ಮುಚ್ಚೋ ತನಕ. ಇವರು ಬರೂರ್ ಡ್ಯಾಮ್, ಮದ್ದಳ್ಳಿ ಕೆರೆ, ಮಡನೂರ್ ಕೆರೆ, ಗದ್ದಲಕ್ಕೆ ಸೂಜಿ ಮಲ್ಲೆ ಹೂವ ನಾ ಹೃದಯ ತುಂಬಿಕೊಂಡೆ, ಹೂವೀಗ ಜ್ಞಾನೇಶ, ಜ್ಞಾನೇಶ, ಲೇ ಮಗು ಈ ಕಡೆ ಸೈಡ್ ಐತಿ, ಬಾರ ಹೊರಗನೆ. ಡೈಲಾಗ್ ಮುಗಿಸೋವಷ್ಟೊಳಗೆ ಬಂದ್ಬಿಟ್ಟಲ್ಲ. ಅದು 90 ಕುಡ್ದು ಮುಗಿಸೋವಷ್ಟರೊಳಗೆ ಒಂದ್ ಮಗುನೇ ಹುಟ್ಟಿಸ್ಬಿಟ್ಟ. ನನ್ ಮಗು ಇಲ್ಲ ಯಜಮಾನ್ರೆ. ಮತ್ತೇನ್ ಮಿಂಚುದ? ಇದು ನಿಮ್ಮ ಮತ್ತು ರಂಗಿಯ ಪ್ರೇಮದ ಕಾಣಿಕೆ ಯಜಮಾನ್ರೆ. ಸಿದ್ದಯ್ಯ, ಏನ್ ತಗೊಳ್ತಾ ಇದ್ಯಾ ನೀನು? ಹೌದು ಯಜಮಾನ್ರೆ, ಹೌದು ಯಜಮಾನ್ರೆ, ಹೌದು. ಅಮ್ಮವರು ಈ ಮಗನ ಹೆತ್ತು ಅನಾಥಾಶ್ರಮದಲ್ಲಿ ಬಿಟ್ಟು ಹೋಗಿದ್ರು. ಈ ವಿಷಯ ಗೊತ್ತಾಗಿ ಈ ಮಗುನ ನಿಮ್ಮ ಹತ್ರ ತರ್ಕೊಂಡ್ ಬಂದೆ ಯಜಮಾನ್ರೆ. ನೋಡಿ ಎಲ್ಲ ಮನೆ ಹಾಳಿ, ನಾನೇ ಮೋಸ ಮಾಡಿದಲ್ದೆ ಈ ಮಗುಗೂ ಮೋಸ ಮಾಡಿಬಿಟ್ಟೇನೆ. ಅಲ್ಬೇಡ 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 ಅಲ್ಲೋಡು ಅಲ್ಲೋಡು ಅಲ್ಲೋಡು, ಮೇಡಮ್ ನೋಡು ಮೇಡಮ್ ನೋಡು, ಜಗಣ ನೋಡು ಜಗಣ ನೋಡು, ಅಲ್ಲೋ ಅಲ್ಲೋ ಸೂಚು ಮಾಡಿದೆ, ಎಲ್ಲಿ ಮಾಡಿದೆ ಎಲ್ಲಿ ಮಾಡಿದೆ ಎಲ್ಲಿ ಮಾಡಿದೆ. ಮಗನೇ ಏನು ಹೆದರಿಕೆ ಬೇಡ, ಇವತ್ತಿಂದ ಅಪ್ಪ ಅಮ್ಮ ಎಲ್ಲ ನಾನೇ ನಿನಗೆ. ನೀ ಮೀಟಿದ ಎದೆ ತುಂಬಿ ಹಾಡಾಗಿದೆ, ಹಿಂದೆ ತಕು ನಾನಿನ್ನಲಿ ಬೆರೆವಂತ ಮನಸ್ಸಾಗಿದೆ. ಸಿದ್ದಯ್ಯ, ಯಜಮಾನ್ರೆ,
ಈ ಮಗುಗೆ ಇವತ್ತಿಂದ ನೀನೇ ಹಾಲು ಕುಡಿಸ್ಬೇಕು. ಈ ಬಾಟಲ್ ಹಾಲು ಕುಡಿಸು. ಆ ಯಜಮಾನ್ರಿ. ಚೆನ್ನಾಗಿ ನೋಡ್ಕೋ. ಹಾ ಯಜಮಾನ್ರಿ. 90 ಎಣ್ಣೆ ಬಿಡ್ಕೊಂಬತ್ತೀನಿ. ಈ ಚಕ್ರಧಾರಿಗೆ ಶಿರಭಾಗಿಲಾಲಿ ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ. ರಕ್ಷಿತ ಮೇಡಮ್, ನನ್ ಮಗು ಹುಟ್ಟುವಾಗ್ಲೇ ಸತ್ತೋಯ್ತು ಅಂತ ನಮ್ಮ ಅಪ್ಪ ಹೇಳಿದ್ರು. ಅದಕ್ಕೆ ನಮ್ಮ ಅಣ್ಣನ್ ಮಗುನ ತಗೊಬಂದು ಸಾಕ್ತಾ ಇದ್ದೀನಿ. ಇನ್ ಮುಂದೆ ಇವಳೆ ನನ್ ಜೀವ ಪ್ರಾಣ ಸರ್ವಸ್ವ. 25 ವರ್ಷಗಳ ನಂತರ ರಾಜ 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 ನನ್ನ ಗಲ್ಲಿಗೆ ನಾನೇ ಮಹಾರಾಜ. ರಾಜ ರಾಜ ಶಿವರಾಜ ಕಲ್ಲು ಮುಳ್ಳಲ್ಲಿ ಹುಟ್ಟಿ ಬಂದ ರೋಜ. ಜಗಣ ನಮಸ್ಕಾರ. ಜಗಣ, ನೀವ್ ಇಂಡಸ್ಟ್ರಿಗೆ ಬಂದು 40 ವರ್ಷ ಆಯ್ತು ಅಣ್ಣ. ನಾನು ಈ ಭೂಮಿಗೆ ಬಂದು 25 ವರ್ಷ ಆಯ್ತು. ಫಸ್ಟ್ ಟೈಮ್ ಇವತ್ತು ಕಾಲೇಜ್ಗೆ ಹೋಗ್ತಾ ಇದ್ದೇನೆ ಅಣ್ಣ. ನನಗೆ ಆಶೀರ್ವಾದ ಮಾಡಿ. ಹಂಗೆ ನಮ್ಮ ಅಪ್ಪನ ಆಶೀರ್ವಾದನು ತಗೊಂಡ್ಬಿಡ್ತೀನಿ. ಅಪ್ಪ ಅಪ್ಪ ಅಪ್ಪ. ಏನು ಏನು ಏನು? ಅಯ್ಯೋ 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 ಮಗನೇ, ಏನು ಸುಂದರವಾಗಿ ಕಾಣ್ತಿದ್ಯಾ? ನಿನ್ ಜೆರಾಕ್ಸ್ ಅಲ್ವನಪ್ಪ? ಅಪ್ಪ, ಏನು ಕರೆದಿತ್ತು? ಅದು ನಾನು ಫಸ್ಟ್ ಟೈಮ್ ಕಾಲೇಜ್ ಹೋಗ್ತಾ ಇದ್ದೇನೆ ಅಪ್ಪ. ಮಗನೇ, ನೀನ್ ಕಾಲೇಜಿಗಾರ ಹೋಗು, ಸಂಪಲಗುಂಡಿಗಾರ ಹೋಗು, ಆದ್ರೆ ಹುಡುಗಿರ್ ಸವಾಸ್ ಮಾತ್ರ ಸೇರ್ಬೇಡ. ಯಾಕಪ್ಪ? ಈ ಹುಡುಗಿರು ಒಂಥರ ಟೀನೇಜ್ ಅಲ್ಲಿ ಇರೋ ಡ್ರೈನೇಜ್ ಇತ್ತರ. ಒಂದ್ಸತಿ ಟೀನೇಜ್ ಅಲ್ಲಿ ಜಾರಿ ಡ್ರೈನೇಜ್ ಬಿದ್ರೆ ಗೊಬ್ಬು ವಾಸನೆ ಹೊಡಿಯುತ್ತೆ ಮಗನೇ. ಆಲ್ ದಿ ಬೆಸ್ಟ್. ಹೋಗ್ಬಿಟ್ಟ. ನಿನ್ಗೂ ಆಲ್ ದ ಬೆಸ್ಟ್ ಅಪ್ಪ. ಯಾಕೆ ಮಗನೇ? ನಾನು ಹೋಗಿ ಬರೋ ಅಷ್ಟೊಳಗಡೆ ಏನಾದ್ರೂ ಇಂಪ್ರಾಂಪ್ಟ್ ಹೊಡೆದು ಕ್ಯಾಕರ್ಸ್ ಮಕ್ಕ ಕೂಗಿಸ್ಕೊಂಡಿ ಅಂತ. ಆಯ್ತು ಹೋಗ್ಬರಪ್ಪ. ಆಯ್ತಪ್ಪ. ಈಗ ಪಾಳ್ಯದ ಹರಿಯ ಎದೆಯ ತುಂಬಿದೆದೆಯ ಇಣುಕಿ ಕಸಿದು ಕೊಂಡ ಹೃದಯ. ಬಿಡಿ ಬಿಡಿ ಬಿಟ್ನಲ್ಲ. ಬಿಡಿ. ನಾ ಬಿಟ್ರೆ ನೆನಪಿರಂಗೆ ಬಿಡೋದು. ಏನ ಹಿಡ್ಕೊಂಡಿರೋ ಕೈನಾ. ಹಾಯ್ ಬ್ಯೂಟಿ. ಹುಡುಗಿರ್ನ ರೇಗ್ಸೋದೇನಾ ನಿಮ್ ಡ್ಯೂಟಿ? ನಮ್ಮಂತ ಯುವಕರಿಗೆ ಇನ್ನೇನಿರುತ್ತೆ ಡ್ಯೂಟಿ? ನನ್ನ ಹೆಸರೇನು ಗೊತ್ತಾ? ಏನು? ಗೀತಾ. ನನ್ನ ಹೆಸರು ಏತಾ. ಅದು ನನ್ನ ಹೆಸರು ಅಮರ್. ನೈಸ್ ಮೀಟಿಂಗ್ ಯು. ಬೈ ದ ಬೈ, ನಿಮ್ದು ಯಾವ ಕಾಲೇಜು? ಗುಡೆಮಾರ್ನಳ್ಳಿ ಶಾಂತಮ್ಮನ್ ಕಾಲೇಜು. ಅವಳ್ಯಾರು ನಿಮ್ಮ ಅವ್ವನ? ಅಲ್ಲ, ನಮ್ ಕಾಲೇಜ್ ಹೆಸರು. ಹೌದಾ? ಓ ಸೂಪರ್ ಸೂಪರ್. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಂದು ಅದೇ ಕಾಲೇಜು. ಹೌದಾ? ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ನಾವಿಬ್ರು ಒಟ್ಟಿಗೆ ಕಾಲೇಜ್ಗೆ ಹೋಗಣ್ವಾ? ಖಂಡಿತ ಹೋಗೋಣ. ಕಾಲೇಜ್ ಮುಗಿದ್ಮೇಲೆ ಹಂಗೆ ಸಿನಿಮಾಗ ಹೋಗಣ್ವಾ? ವೈ ನಾಟ್? ಕಾರ್ನರ್ ಸೀಟೇ ಬುಕ್ ಮಾಡ್ಬಿಡಿ. ರಕ್ಷಿತಾ ಮೇಡಮ್ ಬಾಳ ಬೆರ್ಗಟ್ಬಿಟ್ಟಾಳ. ಯಾರು ಕರೆದ್ರು ಪಿಕ್ಚರ್ ಹೋಗ್ಕೊಳ. ನೀವು ಕರೆದ್ರೆ ಮಾತ್ರ ಬರ್ತಿರೋದು. ಸರಿ ಸರಿ ಸರಿ, ಅದು ಎಕ್ಸೈಟ್ಮೆಂಟ್ ಅಲ್ಲಿ ಹೇಳ್ಬಿಟ್ಟೆ. ಕಮಾಂಡ್ ಡಾರ್ಲಿಂಗ್ ಸಿನಿಮಾಗ ಹೋಗೋಣ. ಚಿನ್ನ ಚಿನ್ನ. ಈ ನನ್ನ ಮಗ ಹೋಗಿ ಎಷ್ಟೊತ್ತಾಯ್ತು? ಇಷ್ಟೊತ್ತಾದ್ರೂ ಬರ್ಲವಲ್ಲ. ಎಲ್ಲಿ ವಂಗೆ ಮರದ ಕೆಳಗಡೆ ಹೊಸಕ್ತಾವನು ಏನು? ಬರ್ಲಿ, ಒಬ್ಳಿ ಮುಳು ಚುಚ್ಚಂಗೆ ಚುಚ್ಚೋದಿ ನನ್ ಮಗನಿಗೆ. ಬರ್ಲಿ ಬರ್ಲಿ. ಜಳಕ ಮಾಡನು ಬಾರ, ಜಳಕ ಮಾಡನು ಬಾರ, ಎಲ್ಲರೂ ಸೇರಿ ನಾವು ನೀವು ಜಳಕ ಮಾಡನು ಬಾ. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರ ಬಾರದು. ಎಲ್ಲಿಗೆ ಹೋಗಿದೆ? ಎಲ್ಲಿಗೆ ಹೋಗಿದೆ ಇಷ್ಟೊತ್ತು? ಅದು ಎಲ್ಲೆಲ್ಲಿ ಹೋಗ್ತಾರೆ? ಕಾಲೇಜ್ಗೆ ಹೋಗಿದ್ಯಪ್ಪ. ಕಾಲೇಜ್ಗೆ ಹೋಗಿದೆ ಅಂತ ನಂಗೆ ಚೆನ್ನಾಗ್ ಗೊತ್ತು. ಒಂದ್ಸತಿ ನೀನ್ 6 ಪ್ಯಾಕ್ ಕುತ್ಕೇನ ಈ ಕಡೆ ತಿರುಗ್ಸೋ. ಯಾಕಪ್ಪ? ತಿರುಗ್ಸೋ. ಯಾಕಪ್ಪ? ತಿರುಗ್ಸೋ. ತುಟಿ ಕೆಂಪಾಗಿರೋದ್ ನೋಡಿದ್ರೆ ಗೊತ್ತಾಗುತ್ತೆ ನೀನ್ ಎಲ್ಲಿಂದ ಬರ್ತಾ ಇದೀಯ ಅಂತ. ನಿಜ ಹೇಳು, ಎಲ್ಲಿಗೆ ಹೋಗಿದ್ದೆ? ಅಪ್ಪ, ಅದು ನಾನೊಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ. ಲವ್ ಮಾಡ್ತಿದ್ಯಾ ಮಗನೇ? ಆ ಹುಡುಗಿ ಹತ್ರ ಹೋಗಿ ಕೇಳು, ಬಾಯ್ ಫ್ರೆಂಡ್ ಇದಾರ ಅಂತ. ಇಲ್ಲಪ್ಪ, ಅವಳಿಗೆ ಯಾವ ಬಾಯ್ ಫ್ರೆಂಡು ಇಲ್ಲ. ನೀನ್ ಬಾಯ್ ಅಲ್ವಾ? ಮಗನೇ ನೋಡು, ಈ ಹುಡುಗಿರ ಹತ್ರ ಹೋಗಿ ಬಾಯ್ ಫ್ರೆಂಡ್ ಇದಾರ ಅಂತ ಕೇಳೋದು ಒಂದೇ, ಕಂಡಕ್ಟರ್ ಹತ್ರ ಚಿಲ್ಲರೆ ಕೇಳೋದು ಒಂದೇ. ಇವ್ರಿಬ್ರು ಇದ್ರು ಇಲ್ಲ ಅಂತ ಹೇಳ್ಬಿಡ್ತಾರೆ ಮಗನೇ. ನೋಡು, ಆಗಲ್ಲ, ನಾನ್ ಮದುವೆ ಮಾಡಲ್ಲ ನಿನ್ನ. ಇಲ್ಲಪ್ಪ,
ನಾನು ಈ ಜೀವನದಲ್ಲಿ ಮದುವೆ ಅಂತ ಆದ್ರೆ ಅವಳನ್ನೇ ಆಗೋದು. ಮಗನೇ ಅಪ್ಪ ನೀನೇನಾದ್ರೂ ಮದ್ವೆ ಆದ್ರೆ ಬಾಯಿಗೆ ಬೆಂಕಿ ಹಾಕಬಿಡ್ತೀನಿ. ನಾನು ಟ್ಯೂಬ್ಲೈಟ್ ತಲೆ ಹೊಡ್ಕೊಂಡ್ಬಿಡ್ತೀನಿ. ಕರ್ಕೊಂಬರಪ್ಪ, ಮದುವೆ ಮಾಡ್ತೀನಿ. ಥ್ಯಾಂಕ್ ಯು ಅಂತೂ ಒಪ್ಕೊಂಡ್ರಲ್ಲ. ಗೀತಾ 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 ಅದು ನಮ್ಮಪ್ಪ ಮದುವೆಗೆ ಒಪ್ಕೊಂಡ್ಬಿಟ್ರು. ಹೌದಾ? ನೋಡಿ ಹಾಟಲ್ಲಿ ಹೊಡೆದ ಇದ್ದೆ ನಿಂದೆ ಸಿಡಿ ನೋಡಿ ನಿನ್ನ ಹೆಸರು ಕೇಳೆ ನಿಂತ್ಕೊಂತಾದೆ ನಾರಾಯಣಿ ಟಿಕ್ಕೊಟ್ಟು ರೂಪಾಯಿ ಡಿಡಿ ನಾ ಬಂದೆ ಓಡಿ ಓಡಿ ಬಬ್ಬಾರು ನನ್ನ ಲೇಡಿ ಆ ಗೌಡ ಮಮ್ಮಿ ಡ್ಯಾಡಿ ಸಿಲ್ಕ ಸ್ವಲ್ಪ ಎಳಗೋ ಬಾಬಾಗರ ಹೆಣ್ಣು ಹತ್ತಿರ ಮನೆಗೆ ಹೋಗೋಣ. ಸದಾ ಅಮರ್ ದಯವಿಟ್ಟು ಆತ್ರ ಪಟ್ರಿ. ನಾನು ಇನ್ನು ಮದ್ವೆ ವಿಷಯ ನಮ್ಮನೆ ಮಾತಾಡಿಲ್ಲ. ಮಾತಾಡ್ಬಿಟ್ಟು ಆಮೇಲೆ ಕರ್ಕೊಂಡ್ ಬರ್ತೀನಿ. ಸದಾ ಅಂತೇಳಿ ಯಾಕೆ ನಿಜವಾಗ್ಲೂ ಲವ್ ಮಾಡಕ್ ಶುರು ಮಾಡ್ಬಿಟ್ಟ? ತಲೆ ಕಡ್ಸ್ಕೊಬೇಡ. ಓಕೆ, ನಾನು ರೆಡಿ ಇದ್ದೀನಿ. ಬಾ, ನನಗೆ ಆಗ್ತಾ ಇಲ್ಲ. ಬಾ ಹೋಗೋಣ. ನಾನು ಹೋಗಿ ಬರ್ತೀನಿ ರೀ. ಬೇಗ ಬಂದ್ಬಿಡ್ತೀನಿ. ಬೇಗ ಬರ್ತೀಯಲ್ಲ? ಹೋಗಿ. ಚಿನ್ನಕ್ಕೆ ದಿಕ್ಕಿಲ್ಲ ರಾಜ. ಅತ್ತೆ ಅತ್ತೆ ಏನಮ್ಮ ಗೀತಾ? ಇಲ್ಲ ನಮಗ್ ಕಾಣಿಸಿಲ್ಲ. ಈ ಆಂಗಲ್ ಅಲ್ಲಿ ಕಾಣಿಸಿಲ್ಲ. ಸರಿ ಯಜಮಾನ್ರೆ. ಗೀತಾ ಇವಾಗ ಬಂದೇನಮ್ಮ? ಅತ್ತೆ ಅದು 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 ನಾನೊಂದು ಹುಡುಗನ್ನ ಮರ್ಡರ್ ಮಾಡಿದ್ದೇನಮ್ಮ? ಇಲ್ಲ ಅತ್ತೆ, ಲವ್ ಮಾಡಿದೀನಿ. ಮೋಸ ಅನ್ನೋ ಪದಕ್ಕೆ ಸಮಾನಾರ್ಥಕ ಪದಾನೇ ಗಂಡ್ಸು ಅನ್ನೋ ಲೈನ್ ನ ಬಾಲ್ಯದಿಂದ ನಿನಗೆ ಹಾಲಲ್ಲಿ ಮಿಕ್ಸ್ ಮಾಡಿ ಕುಡ್ಸಿ ಬೆಳೆಸಿದೆ. ಅಂಥದ್ರಲ್ಲಿ ನನ್ನ ಮುಂದೆನೆ ಒಬ್ಬ ಹುಡುಗನ ಲವ್ ಮಾಡಿದ್ದೀನಿ ಅಂತಿದ್ದೇನೆ. ಎಷ್ಟು ಧೈರ್ಯ ಇರ್ಬೇಕು ನಿನಗೆ? ಅತ್ತೆ, ನೀವು ಅತ್ತೆ ಮಾತ್ರ ಆಗಿರಿ, ನನ್ಗೆ ಅಮ್ಮ ಆಗಕ್ ಬರ್ಬೇಡಿ. ಗೀತಾ, ರಕ್ಷಿತಾ ಮೇಡಮ್, ತಪ್ಪಲಿ ಮಗುನ ಕೆಳಗಡೆ ಇಟ್ರೆ ಇರುವೆ ಕೊಂಡೋಗುತ್ತೆ, ಮೇಲಿಟ್ರೆ ಗಿಡುಗ ಕೊಂಡೋಗುತ್ತೆ ಅಂತ ಜೋಪಾನವಾಗಿ ಸಾಕಿದ್ದಕ್ಕೆ ಬಾಮ್ಮ ನನಗೆ ಎದುರು ವಾದಿಸ್ತಾಳೆ. ಎಷ್ಟು ಧೈರ್ಯ ನಿನಗೆ? ಅತ್ತೆ, ನಿಮಗೆ ಬೇರೆ ಗಂಡಸರು ಮೋಸ ಮಾಡಿದ್ರು ಅಂದ್ರೆ ಎಲ್ಲಾ ಗಂಡಸರು ಒಂದೇ ತರ ಅಂತ ಯಾಕೆ ಅನ್ಕೋತೀರಾ? ಗೀತಾ, ಇನ್ನೊಂದು ಸಾರಿ ಆ ಮಾತನ್ನ ಪದೇ ಪದೇ ಆಡಿದ್ರೆ ನನ್ನ ಕೈ ಏನ್ ಮಾಡುತ್ತೆ ನನಗೆ ಗೊತ್ತಿಲ್ಲ. ಇಷ್ಟಕ್ಕೂ ನೀನಲ್ಲ ಕಣೆ ತಪ್ಪು ಮಾಡಿದ್ದು, ನಿನ್ನ ಮರಳು ಮಾಡಿದನಲ್ಲ ಅವನು. ಅವನ ಪ್ರಾಚಾರ ಬಿಡಿಸ್ತೀನಿ. ನನ್ ಮಾತು ಕೇಳಿ ಅತ್ತೆ. ಅತ್ತೆ ಕರಿ ಅವನ್ನ. ಅಮರ್ ಅಮರ್. ಗೀತಾ, ಇನ್ನೊಂದ್ ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಕರಿಯಮ್ಮ. ನಾವೇನಿಲ್ಲಿ ಸಂಬಂಧ ಬೆಳ್ಸಕ್ಕ ಬಂದಿದೀವಿ. ದೂರ ಕರಿಯೇ, ನಾನೇ ಕರಿತೀನಿ. ಹೇ ಅಮರ್, ಬಾರೋ ಹೊರಗೆ. ಮಗನ್ನ ಕರೆದ್ರೆ ಅಪ್ಪ ಅಲ್ಲಾಡ್ಕೊಂಡು ಬರ್ತಾರೆ. ಮಗನ್ನ ಕರಿಯೋ. ನಾನು ಅಮರ್, ಲವರ್. ಅಯ್ಯೋ ಬೋರ್ ಮಂಡೆ ನನ್ನ ಮಗನೇ, ಮುಂದೆ ಕಾಳ. ನಿನಗೆ ಇವಳೇ ಬೇಕಿತ್ತು ಲವ್ ಮಾಡಕ್ಕೆ. ಎಷ್ಟು ಧೈರ್ಯ ನಿನಗೆ? ನಿನಗಲ್ಲ ಕಣೋ, ನಿನ್ನನ್ನು ಹೆತ್ತಿದಾನಲ್ಲ ನಿಮ್ಮ ಅಪ್ಪ, ಅವನ ಮಾಡು ನಿನ್ಗೆ. ಅಪ್ಪ, ನನ್ನ ಮಗನ ಬಾರೋ ಅಪ್ಪ. ಸರೋಜಕ್ಕ ಸಾಂಬಾರು, ಸರೋಜನ್ ಗಂಡ ಡ್ರೈವರ್, ಅಚ್ಚರಕ್ಕಿ ಬರಾಬರಿ, ಸೂರ್ಯನ್ ಚಟ್ನಿ ಒಳಗೆ ಲೊಳೆ. ಅಯ್ಯೋ, ನಿನ್ನ ಸಾಂಬಾರಿಗೆ ನನ್ನ ರಸಂ ಸಿಗ್ತಾ. ನನ್ನ ಮಗನೇ, ಒಳಗ್ ಕುಂತೆ ಪಂಚ್ ಹೊಡಿಬೇಡ. ಜಗಣ ಮೇಡಮ್ ನೋಡ್ತಾ ಇದಾರೆ, ಹೊರಗಡೆ ಬಂದ್ ಪಂಚ್ ಹೊಡಿಯೋ. ಜಗಣ ಮೇಡಮ್ ಅಲ್ಲ, ರಕ್ಷಿತಾ ಮೇಡಮ್. ಏ ಮಗನೇ, ಯಾಕೋ ಮಗನೇ ಕರೆದಿದ್ದು? ಅಪ್ಪ, ಹೆಂಗ್ ಸೇನೆ ಮಾತಾಡ್ತಾಳೆ ಹೇಳೋ. ಯಾವನು? ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ. ನೀನೇನೆ ಮನೆ ಹೇಳಿ. ಅಯ್ಯೋ, ನೀನ್ ಜನ್ಮಕ್ ಮನೆ ಹೇಳಿದಾಗ ಯಾಕೆ ಬಂದೆ 15 ವರ್ಷ ಆದ್ಮೇಲೆ?
ನಾನ್ ನಿನ್ನ ಹತ್ರ ಅಲ್ಲ ಕಣೋ ಮಾತಾಡಕ್ ಬಂದಿತ್ತು, ನಿನ್ ಮಗನ ಪದ್ಧತಿಯಿಂದ ಬೆಳೆಸು ಅಂತ ಹೇಳಕ್ ಬಂದಿತ್ತು. ಎಷ್ಟೇ ಆದ್ರೂ ಇವ್ನ ಮಗ ಅಲ್ವಾ, ಅಪ್ಪನಿಗೆ ಸಂಸಾರ ಇದ್ರಲ್ಲ ಮೇಡಮ್, ಮಗನಿಗೆ ಬರೋದು ತಪ್ಪು ಮಾಡೋದು, ಆಮೇಲೆ 40-50 ಮೆಸೇಜ್ ಕಳ್ಸೋದು, ಇದೇ ಆಯ್ತು. ಮಿಸ್ಸಸ್ ರಂಗಿ. ಮಿಸ್ಸಸ್ ಅಲ್ಲ, ಮಿಸ್ ರಂಗಿ. ರಂಗಿ ಅಂದ್ರೆ ಇನ್ನು ಮದುವೆ ಆಗಿಲ್ವಾ? ಒಬ್ಬ ಗಂಡಸು ಮಾಡಿರೋ ಮೋಸನ ಸುಲಭವಾಗಿ ಮರಿಬಹುದು, ಆದ್ರೆ ಒಂದು ಹೆಣ್ಣು ಆ ಮೋಸನ ಮರೆಯಕ್ಕೆ ಜೀವನ ಪೂರ್ತಿ ಸಾಲಲ್ಲ ಮೇಡಮ್. ರಂಗಿ, ನಾನು ಕೂಡ ನಿಂತರನೆ ಮದುವೆ ಆಗದೆ ಒದ್ದಾಡ್ತಾ ಇದ್ದೀನಿ. 25 ವರ್ಷದಿಂದ ಗುಂಡ್ರು ಗೋಳಿ ಬದುಕ್ತಾ ಇದ್ದೀನಿ ರಂಗಿ. ಹಾಗಾದ್ರೆ ತಲೆ ಮೇಲೆ ಕಲ್ಲರ್ ಹಾಕ್ಸ್ಕೊಂಡಿರೋ ಈ ಬೋರ್ಮಂಡೆ ಏನು ಚೆಟ್ಟಿಂದ ಉದುರುತ್ತಾ? ರಂಗಿ, ಇವನು ನನ್ನ ಮಗ ಅಲ್ಲ. ಮಗನೇ, ಯಾಕಪ್ಪ? ಅದು ಸಿನಿಮಾದಲ್ಲಿ ಫೀಲ್ ಮಾಡ್ತಾರಪ್ಪ, ಹಂಗ್ ಫೀಲ್ ಮಾಡ್ತಾ ಇದ್ದೀನಿ. ಅಯ್ಯೋಲೇ, ನಮ್ ಸಂಸಾರನೇ ಹೊರತು ಊರು ಬಾಗ್ಲಾಗಿದೆ. ಇಷ್ಟೇ ಸಿನಿಮಾ ಬೇಕೇನೋ, ಬಾರು ಇಲ್ಲಿ. ನೋಡು ರಂಗಿ, ಇವನು ನನ್ನ ಮಗ ಅಲ್ಲ. ಒಂದ್ ಕೆಜಿ ನೆಶ ಕೊಟ್ಬಿಡ್ತೀನಿ, ಮೂಗೋಳಿಗೆ ಬಿಡ್ಕೊಬ್ರು. ಬೆಂಕಿ ಹಾಕ. ಲೇ, ಇವನು ನಮ್ಮಿಬ್ರಿಗೂ ಮಗ. ನಾನಿದನ್ನ ನಂಬಲ್ಲ. ನಮ್ಮ ಅಪ್ಪನೇ ಹೇಳಿದ್ರು ನನ್ ಮಗು ಹುಟ್ಟುವಾಗ್ಲೇ ಸತ್ತೋಯ್ತು ಅಂತ. ನೀನ್ ನಂಬಲ್ಲ ಅಂತ ನಂಗೆ ಚೆನ್ನಾಗ್ ಗೊತ್ತು. ಈ ಇದಕ್ಕೆ ಅಂತಲೇ ಒಂದ್ ಕ್ಯಾರೆಕ್ಟರ್ ಇದೆ. ಬಳ್ಳಾರಿಯಿಂದ ಬಂದಿರೋ ಕುಂಟ್ಲ ಕಡಿ ಸಿದ್ದಯ್ಯ. ಕರಿತೀಯಾ? ಬಾಯ್ಲಿ, ಏನೋ ಮೆಸೇಜ್ ಹೇಳ್ಬೇಕು ಹೇಳ. ಅಮ್ಮ ರಂಗಮ್ಮ, ಅಬ್ಬಾ, ನಿನ್ನ ಮಗು ಹುಟ್ಟಿದ ಕೂಡಲೇ ಸತ್ತೋಯ್ತು ಅಂತ ನಿನ್ನಪ್ಪ ನಿನ್ನ ಹತ್ರ ಸುಳ್ಳು ಹೇಳಿ ಆ ಮಗುನ ಅನಾಥಾಶ್ರಮದಲ್ಲಿ ಗೇಟ್ ಮುಂದೆ ಬಿಟ್ಟೋಗಿದ್ರು ಕಣಮ್ಮ. ಹೌದು. ಆ ಮಗು ಬೇರೆ ಯಾರು ಅಲ್ಲ ಕಣಮ್ಮ, ಇವನೇ ಕಣಮ್ಮ, ಇವನೇ ನನ್ನ ಮಗನ. ನಾವೇ ಮುಂದುವರಿಸಿ. ತಿನ್ನು. ಒಂದ್ಸಲ ಅಮ್ಮ ಅಂತ ಹೇಳು. ಅಂಬೋ ಒಂದ್ಸಲ ಅಮ್ಮ ಅಂತ ಹೇಳಕೋ. ಅಮ್ಮ ಅಂತ ಹೇಳಿ ಹೋಗ್ಲಿ, ಹೇಳ್ಬಿಡು. ಅಂಬೋ ಚಿಕ್ಕಣ್ಣ ಮೇಡಮ್, ಒಂದ್ಸಲ ಅಮ್ಮ. ಅಂಬೋ ಪುಟ್ಟ ಸಣ್ಣ ಪುಟ್ಟ ಬಾ. ಅಮ್ಮ ಅಂದಲ್ಲ. ಅಂತೂ ಇಂತೂ ನಮ್ ಸಂಸಾರ 25 ವರ್ಷ ಆದ್ಮೇಲೆ ಚೆನ್ನಾಯ್ತು. ಇದೇ ಖುಷಿಲೇ ಇರೇ ಒಂದ್ ನಿಮಿಷ ಖುಷಿ ಆಯ್ತು. ಇದೇ ಖುಷಿ ಒಂದು ಸಾಂಗ್ ಹಾಕಿ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವ. ಅಯ್ಯಯ್ಯ, ಮಳೆ ಬಂತು. ನಿನ್ಗೇನೋ ತೋರಿಸ್ಬೇಕಾ? ಒಳಗೋಗಿ ತೋರಿಸ್ತೀನಿ. ಓಲಾ ಕೊಟ್ಟಾರಲ್ಲ, ಮುಚ್ಕೊಂಡ್ರಲ್ಲಿ ಹೇಳ್ತೀನಿ. ಜೋರ್ ಸಿಡ್ಲಿ ಯಾಕೋ ಭಯ. ಈ ಮಳೆ ಯಾಕೋ ನಿಲ್ಲಂಗ್ ಕಾಣ್ತಿಲ್ಲ. ಜೋಡಗಟ್ಟಲ್ಲಿ ಒಂದ್ ಕೆರೆ ಇದೆ, ಅಲ್ಲಿ ಬಿದ್ದು ಅದ್ದಾಡೋಣ ಬಾ. ಕಾಮಿಡಿ ಕಿಲಾಡಿ ಅಂದ್ರೆ ಇದು. ಅಂದ್ರೆ ಪ್ರತಿ ಕಿಲಾಡಿಗಳು ಪರ್ಫಾರ್ಮ್ ಮಾಡಿದಾಗ, ಪ್ರತಿಯೊಬ್ರು ಸ್ಕೋರ್ ಮಾಡಿದಾಗ ಇದಾಗುತ್ತೆ ಈ ತರ. ಬಟ್ ಇವತ್ತಿನ ಮ್ಯಾನ್ ಆಫ್ ದ ಮ್ಯಾಚ್ ನೋಡಿ, ಪ್ರಾಮಾಣಿಕವಾಗಿ ಒಂದು ಎಫರ್ಟ್ ಹಾಕಿದಾಗ ಇದಾಗುತ್ತೆ. ಅದ್ರ ಜೊತೆಗೆ ಸ್ಪಾಂಟಾನಿಟಿ ಅನ್ನೋದು ಹುಟ್ಕೊಂಡಾಗ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಈ ಆಕ್ಟ್ ಸಾಕ್ಷಿಯಾಗಿತ್ತು. ಒಂದ್ ಆಲ್ರೆಡಿ ಒತ್ತಿದೀವಿ ಆಯ್ತಾ, ಇನ್ನೊಂದ್ಸಲ ಒತ್ತು ಬಿಡ್ತೀನಿ ನಾನ್ ನನ್ನ ಕಡೆಯಿಂದ ಆಯ್ತಾ. ಹೊಸ
ಫಸ್ಟ್ ಟೈಮ್ ಒಂದ್ ಸ್ಕಿಟ್ ಅಲ್ಲಿ ಮಧ್ಯದಲ್ಲಿ ಬಜರ್ ಹೊಡಬೇಕು ಅಂತ ಅನ್ಸಿದ್ದು ಇದೇ ಸ್ಕಿಟ್ ಕಡೆ. ಸಚ್ ಅನ್ ಅಮೇಜಿಂಗ್ ಸ್ಕಿಟ್, ಸೋ ಮಚ್ ಹ್ಯೂಮರ್. ನೀನ್ ಹೇಳಿದ್ ತುಂಬಾ ನಿಜ, ಇದು ಕಾಮಿಡಿ ಕಿಲಾಡಿಗಳು ಅಂದ್ರೆ ಅಂತ. ವಾಟ್ ಅನ್ ಅಮೇಜಿಂಗ್. ನನಗೆ ಈ ಸ್ಕಿಟ್ ನಿಜವಾಗ್ಲೂ ಒಂದ್ ಥಿಯೇಟರ್ ಅಲ್ಲಿ ಹೋಗ್ಬಿಟ್ಟು ದುಡ್ಡು ಕೊಟ್ಟು ನಾವು ಥಿಯೇಟರ್ ಅಲ್ಲಿ ಒಂದು ಆಕ್ಟ್ ನೋಡ್ತೀವಲ್ಲ, ಒಂದ್ ಪ್ಲೇ ನೋಡ್ತೀವಲ್ಲ, ಐ ವುಡ್ ಡೆಫಿನೆಟ್ಲಿ ಪೇ ಫಾರ್ ದಿಸ್ ಕಡೆ. ಪೈಸಾ ವಸೂಲು ಇದು. ಅಷ್ಟು ನನ್ಗೆ ಇಷ್ಟ ಆಗಿದ್ ಸ್ಕಿಟ್. ಮನು ತುಂಬಾ ಚೆನ್ನಾಗಿ ಮಾಡಿದೆ. ಆಕ್ಟೆಡ್ ಸೋ ವೆಲ್. ನನಗೆ ಒಂದ್ ಅರ್ಥ ಆಗಿಲ್ಲ, ಇವನ್ ಕರ್ರಿಗೆ ಹೆಂಗ್ ಆದ ಇವನು ಅಂತ. ಕುಡ್ದು ರಕ್ತ ಸೀದೋಗಿರೋದು. ನನ್ಗೆ ತುಂಬಾ ಇಷ್ಟ ಆಯ್ತು ಕಣ. ಜ್ಞಾನೇಶ ಏನ್ ಚೆನ್ನಾಗಿ ಆಕ್ಟ್ ಮಾಡೋದು. ತುಂಬಾ ಇಷ್ಟ ನನಗೆ ಎಲ್ಲರಿಗಿನ ಮಧ್ಯದಲ್ಲಿ ಜ್ಞಾನೇಶ ಹಾಡಾಡಿದ್ದು ಹಾಡುಗಳಿತ್ತಲ್ಲ, ಐ ರಿಯಲಿ ಲವ್ಡ್ ಇಟ್. ವಾಟ್ ಅ ವಾಯ್ಸ್ ಜ್ಞಾನೇಶ ಇಸ್ ಗಾಟ್. ಮೇಜರ್ಲಿ ಮ್ಯೂಸಿಕ್ ಅಂಡ್ ಕಾಮಿಡಿ ಹೆಂಗ್ ಜೊತೆಲಿ ಹೋಗುತ್ತೆ ಅಂದ್ರೆ ಅವ್ನ್ ಹಾಡ್ದಾಗಲ್ಲ, ಇಟ್ ವಾಸ್ ಸೋ ನೈಸ್, ಸೋ ಬ್ಯೂಟಿಫುಲ್ ಅನ್ಸ್ತು ನನಗೆ. ಸ್ಟಾರ್ಟಿಂಗ್ ಸೂಪರ್ ಆಯ್ತು, ಅಲ್ಟಿಮೇಟ್ ಅದು. ಈಸ್ ಗಾಟ್ ಅ ಬ್ಯೂಟಿಫುಲ್ ವಾಯ್ಸ್. ಅವ್ನ್ ಮುಖ ನೋಡಿದ್ರೆ ನಗು ಬರುತ್ತೆ ಕಣ ನನಗೆ. ನೀನ್ ಆಕ್ಟಿಂಗ್ ಬಂದ್ಬಿಡ, ನೀನ್ ಫಿಕ್ಸ್ ಆಗೋದಿಲ್ಲ. ಎಷ್ಟ್ ಚೆನ್ನಾಗಿ ಆಕ್ಟ್ ಮಾಡ್ತಾನೆ ಅವನು. ಅಂಡ್ ವಾಟ್ ಅನ್ ಅಮೇಜಿಂಗ್ ಡಾನ್ಸರ್ ಜ್ಞಾನೇಶ. ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತಾನೆ ಕೂಡ ಅವನು. ಸದಾ ಏನ್ ಆಕ್ಟ್ ಮಾಡಿದ್ಯಾ ಸದಾ ಇವತ್ತು. ನಿನ್ ಟೀಮಲ್ಲೇ ಈ ತರ ಆಕ್ಟ್ ಮಾಡಲ್ವಲ್ಲ ನೀನು. ಬಟ್ ಸದಾ ವಾಸ್ ಅಮೇಜಿಂಗ್ ಟುಡೇ, ಅಮೇಜಿಂಗ್. ಅಮೇಜಿಂಗ್ ಪರ್ಫಾರ್ಮೆನ್ಸ್ ಇತ್ತು. ಅದಕ್ಕೆ ಮುಂಚೆ ಇನ್ನೊಂದು ಆಯ್ತು. ಏನು ಡಿಸ್ಕವರಿ ಇಲ್ಲ ಒಂದ್ಸಲ ಏನಾಗುತ್ತೆ, ಈ ಹಂದಿ ಮರಿಗಳು ಒಳಗಿರ್ತವೆ, ಸಡನ್ ಆಗಿ ಆಚೆ ಬಂದ ತಕ್ಷಣ ಉಲಿರುತ್ತೆ, ವಾಪಸ್ ಹೋಗ್ಬಿಡುತ್ತೆ. ಆತರ ಈ ದಬಾಕೊಂಡಾಗ ಇವನ್ ಬಂದ್ಬಿಟ್ಟ ಪಾಪ ಹಿಡಿಯಕ್ಕೆ. ಆಮೇಲೆ ರಿಯಲೈಸ್ ಆಯ್ತಾನು, ಅಯ್ಯೋ ನನ್ ಗೆಟಪ್ ಎಲ್ಲ ನಿಮ್ ಹೇರ್ ಕಲರ್ ಮಾಡ್ಕೊಂಡು ಇರೋದಕ್ಕೂ. ನಿಜವಾದ ಹೇರ್ ಕಲರ್ ಅದು. ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಸೀರಿಯಸ್ ಆಗಿ ಮೇಡಮ್, ನಿನ್ನೆ ಮಾಡಿಸ್ದೆ, ನಾನೇ ಮಾಡಿಸ್ತೀನಿ. 800 ರೂಪಾಯಿ. ಸೀರಿಯಸ್ ಆಗಿ ಮಾಡ್ಸಿದ್ಯಾ ಸದಾ? ಹೋ ಮೇಡಮ್, ಮಾಡ್ಸಿದ್ದೀನಿ. ಇದು ಹೆಂಗೆ ಇರುತ್ತೆ ಮೇಡಮ್, ಫಿಕ್ಸ್ ಇದನ್ನ. ಯಾಕೆ? ಸ್ಟೈಲ್ ಮಾಡಕ್ಕೆ. ಹಿಂಗಾರು ಹುಡುಗಿ ಬೀಳ್ಲಿ ಅಂತ ಪಾಪ ಅವನ ಪ್ರಯತ್ನ. ಸದಾ ದಯವಿಟ್ಟು ಕಲರ್ ಮಾಡಿಸ್ಕೊಳ್ಳೋ ಮತ್ತೆ ಪ್ಲೀಸ್, ನಿನ್ ಕಾಲ್ ಮುಗಿತೀನಿ. ತುಂಬಾ ಕೆಟ್ಟದಾಗಿದೆ ಸದಾ ಅದು. ಪ್ಲೀಸ್ ಈ ಸ್ಕಿಟ್ಟಿಂಗ್ ವರ್ಕ್ ಆಯ್ತು ಸದಾ. ನೀನ್ ಹೇರ್ ಕಲರು, ನಿನ್ನ ಯಂಗ್ ಗೆಟಪ್, ನಂಗೆ ಸೂಪರ್ ಇಷ್ಟ ಆಗ್ಬಿಟ್ಟಿದೆ. ಇವತ್ತು 5,000 ಚೆಕ್ ಒಂದ್ 3 ಕೊಡೋದಾದ್ರೆ ಇನ್ನ ತುಂಬಾ ಚೆನ್ನಾಗಿರುತ್ತೆ. ಬಿಕಾಸ್ ದೇ ವಾಸ್ ಸೋ ಗುಡ್. ಒಬ್ರು ಕೆಟ್ಟದಾಗ ಮಾಡಿಲ್ಲ. ಮಂದನ, ಯು ಡಾನ್ಸ್ಡ್ ವೆರಿ ವೆಲ್ ಟುಡೇ. ಚೆನ್ನಾಗಿ ಆಕ್ಟ್ ಮಾಡಿದೆ. ನಿನ್ಗೆ ಒಂದು ಸ್ಪೋರ್ಟಿವ್ ಸ್ಪಿರಿಟ್ ಇದೆ ಈ ವೇದಿಕೆ ಮೇಲೆ. ಯಾರು ಏನ್ ಹೇಳಿದ್ರು ಸ್ಪೋರ್ಟಿವ್ ಆಗಿ ತಗೋತೀಯ ನೀನು. ಐ ಥಿಂಕ್ ಅದು ತುಂಬಾ ಜನರಿಗೆ ಬರಲ್ಲ ಅದು. ನಿನಗೆ ಮಿಂಚುಗೆ ನಾನು ನೋಡಿದೀನಿ, ಯು ಆಲ್ ಬೋತ್ ಟೇಕ್ ದೋಸ್ ಜೋಕ್ಸ್ ಆನ್ ಯು. ಬಟ್ ಐ ಫೀಲ್ ದಟ್ಸ್ ಅ ವೆರಿ 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 ಬಿಗ್ ಥಿಂಗ್. ನನಗೆ ಮನು ಅಂತೂ ತುಂಬಾ ಇಷ್ಟ ಆಗ್ಬಿಟ್ಟ. ಮನು ಇಂದಾನೆ ಆ ಕಾಮಿಡಿ ಸ್ಟಾರ್ಟ್ ಆಗಿದ್ದು ಅನ್ಸುತ್ತೆ ನನಗೆ. ಸೂಪರ್ ಆಗಿ ಆಕ್ಟ್ ಮಾಡ್ದ ಅವನು. ಬಟ್ ಇವತ್ತು ಮ್ಯಾನ್ ಆಫ್ ದ ಮ್ಯಾಚ್ ವಾಸ್ ಅನೀಶಾ. ಅಪ್ಪ ಮ್ಯಾನ್ ಆಫ್ ದ ಮ್ಯಾಚ್ ಅಂಡ್ ವುಮೆನ್ ಆಫ್ ದ ಮ್ಯಾಚ್ ಅಂಡ್ ಅಮೇಜಿಂಗ್. ಏನೋ ಅವನ ಎನರ್ಜಿ ಒಂದು. ಬಟ್ ಇಟ್ ವಾಸ್ ಅಮೇಜಿಂಗ್. ಥ್ಯಾಂಕ್ ಯು ಗೈಸ್, ಸೂಪರ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಅಣ್ಣ. ಏನ್ ಹೇಳ್ತೀರಣ್ಣ, ಹಬ್ಬ ಇದ್ದಂಗೆ ಇತ್ತು ಆಕ್ಟಿವ್. ಅದ್ಭುತವಾಗಿತ್ತು, ಎಕ್ಸ್ಟ್ರಾರ್ಡನರಿ ಆಗಿತ್ತು. ಜ್ಞಾನೇಶ ಒಂಥರ ಅವನ್ನ ನೋಡಿದ್ದು ಈಗ ನಾವು ನೆನಪು ಮಾಡ್ಕೊಂಡೆ ಸ್ವಲ್ಪ ಮೈನೇ ಎರೆದು ಬಿಟ್ಟವನೇ. ವಾಯ್ಸ್ ಓಪನ್ ಆಗಿದೆನೋ ನಿನ್ಗೆ? ಚೂರು ಸ್ಕೇಲ್ ಸ್ವಲ್ಪ ಓಪನ್ ಆಗಿದೆ. ಸ್ವಲ್ಪ ಮೇಲೆ ಎಲ್ಲಿವರೆಗೂ ಹೋಗ್ತೀಯ ಈಗ? ಪಂಚಮತನ ಪಂಚಮ ಹೋಗ್ತಾ ಇದೀಯಾ? ಟ್ರೈ ಮಾಡ್ತಾ ಇದ್ದೆ. ಆಡೋ ಒಂದು ಆಡೋ, ಫಸ್ಟ್ ಒಂದು ಆಡೋ. वेन बजात जा तत बित तपवा महादेव जाने तो ज्ञान वेद्या बड़े कठिन ಐ ಲವ್ ಹಿಂದೂಸ್ತಾನಿ. ಹಿಂದೂಸ್ತಾನಿ ಎಷ್ಟು ಚೆನ್ನಾಗಿ ಆಡ್ದ. ಅಮೇಜಿಂಗ್. ಗೂಸ್ ಬಂಪ್ಸ್ ಬಂದ್ಬಿಟ್ಟು. ಸೂಪರ್ ಸೂಪರ್. ಭೂತ ಕಣೋ, ನೀನ್ ಏನ್ ದೊಡ್ಡ ಸಾಧಕ ಕಣೋ. ತುಂಬಾ ಚೆನ್ನಾಗಿ ಹಾಡ್ತೀಯ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀಯ, ಬಹಳ ಚೆನ್ನಾಗಿ ಆಕ್ಟ್ ಮಾಡಿದೆ ನೀನು. ತುಂಬಾನೇ ಅದ್ಭುತ ಆಗ್ಬಿಡೋದು ನೀನು. ಹೇಳಕ್ ಅಸಾಧ್ಯವಾಗಿ ಇದೆ ನಿನ್ ಟ್ಯಾಲೆಂಟ್.
ನಮ್ಮ ಸದಾ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ. ಥ್ಯಾಂಕ್ ಯು ಸರ್. ಬಹಳ ಚೆನ್ನಾಗಿ ಆಕ್ಟ್ ಮಾಡಿದೆ. ಅವ್ರ ಮೇಡಮ್ ತುಂಬಾ ಚೆನ್ನಾಗಿ ಮಾಡಿದ್ರು. ಆಮೇಲೆ ಎಷ್ಟು ಇನ್ವಾಲ್ವ್ ಆದ್ರು, ಮಗಳೇ ಮಗಳೇ ಅಂತ ಅವರು ಪಾಪ ಅವ್ರು ತಪ್ಕೊಂಡು ಆ ಪಾತ್ರದಲ್ಲಿ ತಲ್ಲೀನರಾಗಿದ್ದಾಗ ಪಾಪ ತುಂಬಾ ಅವಳು ಇನ್ವಾಲ್ವ್ ಆಗೋ ಅಂದ್ರೆ ಆಗ್ಲಿಲ್ಲ. ಯಾಕೋ ಬೇಡ ಬೇಡ ಸಾಕು ಅಂದವಳು. ಇರ್ಲಿ, ಚೆನ್ನಾಗಿ ಮಾಡಿದ್ರಿ ನೀವು ಆಕ್ಟಿಂಗ್. ಈ ಆಕ್ಟ್ಗೆ ನಿಜವಾಗ್ಲೂ ಇವರಿಬ್ರು ಒಂಥರ ಮುಕುಟ ಇದ್ದಂಗೆ. ಅದರಲ್ಲಿ ಅನೀಶಾ ಅಂತೂ ಇದು ಮ್ಯಾನ್ ಆಫ್ ದ ಮ್ಯಾಚ್. ಇವತ್ತು ನಾನು ಇದ್ದೀನಿ ಅಂತ ಸರಿಯಾಗಿ ನಿರೂಪಿಸ್ಬಿಟ್ಟ. ಎಕ್ಸ್ಟ್ರಾರ್ಡನರಿ ಆಗಿ ಮಾಡ್ದ. ಆಕ್ಟ್ ಬಂಪರ್, ಸೂಪರ್, ಎಕ್ಸ್ಟ್ರಾರ್ಡನರಿ. ಥ್ಯಾಂಕ್ ಯು ಸೋ ಮಚ್. ಫಂಟಾಸ್ಟಿಕ್. ಕೀಪ್ ಇಟ್ ಅಪ್. ಇದೇ ತರ ಪರ್ಫಾರ್ಮ್ ಮಾಡಿ ಅಂತ ಹೇಳ್ತಾ NS ರಾವ್ಗೆ ಮಾಸ್ಟರ್ ಬ್ಲಾಸ್ಟರ್ ಪರ್ಫಾರ್ಮೆನ್ಸ್ ಸಿಕ್ಕಿದೆ. NS ರಾವ್ ಕಿಲಾಡಿಸ್ ತಂಡ ಟು ದ ಗ್ಯಾಲರಿ ಪ್ಲೀಸ್. ಆಲ್ ದ ಬೆಸ್ಟ್. ನಾವು ಹಸ್ಕೊಂಡಿದ್ರು ಸರಿ, ಒಬ್ಬರಿಗೆ ಮೋಸ ಮಾಡಬಾರ್ದು. ಯಾಕೆ ಅಂತಂದ್ರೆ ನಾವು ಮಾಡೋ ಮೋಸ ಕೊನೆಗೆ ನಮಗೇ ರಿವರ್ಸ್ ಆಗುತ್ತೆ. ಇದಕ್ಕೆ ಈ ಆಕ್ಟ್ ಎಕ್ಸಾಂಪಲ್. ಇಲ್ಲೊಬ್ಬ ಛತ್ರಿ ತನ್ನ ಜೊತೆಲಿರೋ ಫ್ರೆಂಡ್ಗೆ ಮೋಸ ಮಾಡಿ ಅವನಿಗೆ ಸಿಕ್ಕಿರೋ ಇವೆಂಟ್ ನ ತಾನು ಕಿತ್ಕೊಂಡಿದ್ದಾನೆ. ಕೊನೆಗೆ ಆ ಇವೆಂಟ್ ಕತೆ ಏನಾಗುತ್ತೆ ಅವಾಂತರ ಅನ್ನೋದನ್ನ ನಾನ್ ಹೇಳೋದಿಲ್ಲ, ನೀವೇ ನೋಡಿ. ಇದನ್ನ ಪರ್ಫಾರ್ಮ್ ಮಾಡಕ್ ಬರ್ತಾ ಇದಾರೆ ಯೋಗರಾಜ್ ಭಟ್ರ ಮಾಲೀಕತ್ವದ, ನಯನ ನಾಯಕತ್ವದ ಬಾಲಣ್ಣ, ಮಾಜಾ ಭಜಂತ್ರಿ ತಂಡ ಹಾಗೂ ಈ ಟೀಮ್ ಜೊತೆಗೆ ಪರ್ಫಾರ್ಮ್ ಮಾಡಕ್ ಬರ್ತಿದ್ದಾರೆ ಸರಿಗಮಪ ಸೀಸನ್ 16ರ ಮಂಡ್ಯದ ಗಂಡು ರೋಹನ್. ಹೇಳ್ತೀನಿ ಒಂದು ಗುಟ್ಟು, ಲೈಫ್ ಅಂದ್ರೆ ಡಬ್ಬಲ್ ಬೋಟು, ಹುಡುಕೋಕೆ ಹೋದ್ರೆ ರೋಟು, ನಮ್ ಬುದ್ಧಿ ಟ್ಯೂಬ್ಲೈಟು. ನಮಸ್ಕಾರ ಜಡ್ಜಸ್. ನಮಸ್ತೆ. ರಕ್ಷಿತಾ ಮೇಡಮ್, ನಮ್ ಸದಾನಂದ ಇವತ್ತು ಭಟ್ರ ಸರ್ ಬರ್ತಾರಂತ ಇರೋ 4 ಕೂದ್ಲಿಗೂ ಕಲರಿಂಗ್ ಮಾಡಿ ಕಾಯ್ತಾ ಕೂತ್ಕೊಂಡಿದ್ದ. ಇವತ್ತು ಬರಲ್ಲ ಅಂತ ಗೊತ್ತಾಗಿದೆ ತಡ. ಪಾಪ ಬಾತ್ರೂಮ್ ಅಲ್ಲಿ ಒಂದೇ ಕಣ್ಣಲ್ಲಿ ಗೊಳ 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 ಅಂತ ಅಳ್ತಾ ಇದ್ದ ಪಾಪ. ರಾಕಿ, ನಾನು ನಿನಗೊಂದು ಕ್ವಶನ್ ಕೇಳ್ತೀನಿ, ಕರೆಕ್ಟ್ ಆಗಿ ಆನ್ಸರ್ ಮಾಡು. ಈ ಪ್ರಪಂಚದಲ್ಲಿ ಅತಿ ಸುಂದರವಾದ ವ್ಯಕ್ತಿ ಯಾರು? ಇನ್ಯಾರು? ನಾನೇ. ಹೇ, ನಾನು ತಮಾಷೆ ಮಾಡು ಅಂತ ಹೇಳಿಲ್ಲ. ನಾನು ಹೇಳ್ತಮಾಗಿಲ್ವಾ? ಅದನ್ನ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ? ಡೋಂಟ್ ಅಂಡರ್ ಎಸ್ಟಿಮೇಟ್ ಮೈ ಪವರ್. ರಕ್ಷಿತಾ ಮೇಡಮ್, ನಾನು ಹೋದ ವಾರಷ್ಟೇ ಸಲ್ಮಾನ್ ಖಾನ್ ಮನೆಗೆ ಹೋಗಿ ಎಂತ ಕಾಮಿಡಿನ ಪಂಚ್ ಮಾಡಿ ಬಂದೆ ಗೊತ್ತಾ? ಅದಕ್ಕೆ ಅವ್ರು ಏನಂದ್ರು ಮುಜೆ ಕನ್ನಡ ನಹಿ ಆತಾ ಅಂದ್ರು. ಅವ್ರು ಕನ್ನಡ ಬಂದಿದ್ರೆ ನಿನ್ನ ಮೆಟ್ಲೆ ಹೊಡೆದು ಕಳಿಸ್ತಾ ಇದ್ರು. ಅವ್ರಿಗೆ ಕನ್ನಡ ಬರಲ್ಲ ಅಂತಾನೆ ಅದೇ ಕಾಮಿಡಿನ ಇಂಗ್ಲಿಷ್ ಅಲ್ಲಿ ಪಂಚ್ ಮಾಡಿದೆ. ಅದಕ್ಕೆ ಅವರು ಮುಜೆ ಇಂಗ್ಲಿಷ್ ನಹಿ ಆತಾ ಅಂದಿರ್ತಾರೆ. ತುಜೆ ಕಾಮಿಡಿ ನಹಿ ಆತಾ ಅಂದ್ರು. ಒಂದು ತಿಂಗಳಿಂದ ಒಂದು ಈವೆಂಟ್ ಸಿಕ್ಕಿಲ್ಲ ಅಂತ ನಾನೇ ಬೇಜಾರಲ್ಲಿ ಇದ್ದೀನಿ. ನಿನಗೆ ತಮಾಷೆನಾ? ಒಂದೇ ಒಂದು ಇವೆಂಟ್ ಸಿಗ್ಲಿ, ನಮ್ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ. ನೋಡ್ತೀವಿ. ಹಲೋ ರಾಕಿ ಅವರ? ಹೌದು, ನಾನೇ. ಸರ್, ಇವತ್ತೊಂದು ಇವೆಂಟ್ ಇತ್ತು, ಬರ್ತೀರಾ? ಇವೆಂಟ್ ಆಕ್ಚುಲಿ ನಾನು ಇವತ್ತು ತುಂಬಾ ಬಿಸಿ ಇದ್ದೀನಿ. ಹಾಗಾದ್ರೆ ಬೇಡ ಬಿಡಿ, ನಿಮ್ಗೋಸ್ಕರ ಫ್ರೀ ಮಾಡ್ಕೊಂಡು ಬರ್ತೀನಿ ನಾನು. ಹೌದಾ? ಪೇಮೆಂಟ್ ಎಲ್ಲ ಹೇಗೆ? ಪೇಮೆಂಟ್ ನಾನು ತುಂಬಾ ಫೇಮಸ್ ಆಗಿ ತುಂಬಾ ಬಿಸಿ ಇರೋದ್ರಿಂದ 1 ಅವರ್ಗೆ 1 ಲಕ್ಷ ತಗೋತೀನಿ. 10,000 ಬರ್ತೀನಿ. ಹಾಗಿದ್ರೆ ಅಡ್ರೆಸ್ ಕಳಿಸ್ತೀನಿ, ಬೇಗ ಲೊಕೇಶನ್ ಬಂದ್ಬಿಡಿ. ಸೂಪರ್, ನಡಿಯೋ ಹೋಗೋಣ. ಅಲ್ಲಿ ಬರೀ ಕಾಮಿಡಿ ಮಾಡೋರು ಮಾತ್ರ ಬೇಕಂತ. ಮತ್ತೆ ಅಲ್ಲಿಗೆ ಯಾರನ್ನ ಕಳಿಸ್ತೀಯಾ? ಆ ಕಾಮಿಡಿಯನ್ ನಾನೇ. ಮಗ, ನಾನು ಅಸಿಸ್ಟೆಂಟ್ ಆಗಿ ಬರ್ತೀನಿ. ಇದು ಕೊಯ್ಯಲ್ಲ, ಕಾಲಂತೂ ತಿಳ್ಕೊತೀನಿ. ನನ್ನನ್ನು ಕರ್ಕೊಂಡು ಹೋಗೋ. ಸಿದ್ದಿನ ಹಿಡ್ಕೊಂಡು ನಯನಂತ ಮುತ್ಕೊಡಕ್ಕಾಗತ್ತಾ? ಇಲ್ಲ. ಕೈಯೇ ಕಾಲೇ. ಮಗ, ಕಾಲಿಗೆ ಬೀಳ್ತೀನಿ, ನನ್ನ ಕರ್ಕೊಂಡು ಹೋಗೋ. ಸರಿ, ಹೇಳು. ಥ್ಯಾಂಕ್ ಯು ರಾಕಿ. ಡೋಂಟ್ ಕಾಲ್ ಮಿ ರಾಕಿ, ಮತ್ತೆ ಕಾಲ್ ಮಿ ಸರ್. ನೋಡು, ಇವೆಂಟ್ ಹೋಗೋಕೆ ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ನನ್ನ ಮೊಬೈಲ್ ನ ಚಾರ್ಜ್ ಗಿಡು. ಶೆಡ್ಯೂಲ್ ಬಿಸಿ ಅಪ್ಪ. ನನ್ನ ಮಗನೇ, ಸಿಕ್ಕಿರೋ ಒಂದೇ ಒಂದು ಈವೆಂಟ್, ಇಷ್ಟೊಂದು ಆಟಿಟ್ಯೂಡಾ? ಲೇ, ರುಬ್ಬಕಲ್ಲು ನನ್ನ ಕಡೆನೂ ಬರುತ್ತೆ. ಅಲ್ಲ, ನಾನು ಚೆನ್ನಾಗಿ ರುಬ್ತೀನಿ. ಹಲೋ ಸರ್. ಹಲೋ ರಾಕಿ ಅವರ? ಅಲ್ಲ, ಅವ್ರ ಫ್ರೆಂಡ್ ಚಿದು ಅವರು. ರಾಕಿ ಸರ್, ಇವೆಂಟ್ ರೆಡಿ ಆದ್ರ? ಮಗನೇ, ನನಗೆ ಅವಮಾನ ಮಾಡ್ತಾ ಇರು ನೋಡ್ತೆ. ಸರ್, ನಿಮ್ಗೆ ಬುದ್ಧಿ ಇಲ್ವಾ? ಯಾಕ್ರಿ, ಏನಾಯ್ತ್ರಿ? ಸರ್, ಬೇಜವಾಬ್ದಾರಿ ನನ್ನ ಮಕ್ಕಳಿಗೆಲ್ಲ ಈವೆಂಟ್ ಕೊಡ್ತಾರಲ್ಲ ಸರ್, ನನಗೆ ಕೊಡಿ ಸರ್. ಬರೀ 5,000. 5,000ನಾ? ಹಂಗಿದ್ರೆ ಅವ್ನ್ ಕ್ಯಾನ್ಸಲ್, ನೀವು ಓಕೆ. ಯಾರ್ದು ಫೋನ್ ಕಾಲು? ಸರ್, ಅದು ಈವೆಂಟ್ ಅವ್ರು ಕಾಲ್ ಮಾಡಿದ್ರು. ರಾಕೇಶ್ ಸರ್ ಅವರು ಹೊರಡ್ರ ಅಂತ ಕೇಳಿದ್ರ? ಇಲ್ಲ, ಬರೋದು ಬೇಡ, ಈವೆಂಟ್ ಕ್ಯಾನ್ಸಲ್ ಆಗಿದೆ ಅಂದ್ರು. ರಕ್ಷಿತಾ ಮೇಡಮ್, ಕೈಗೆ ಬಂದ ಕಬಾಬು ಬಾಯಿಗೆ ಬರ್ಲಿಲ್ಲ ಅನ್ನೋ ತರ ಆಗೋಯ್ತು. ಪ್ಯೂರ್ ಮೋಸ ಇದು.
ನೀನೇನ್ ಬೇಜಾರಾಗ್ಬೇಡ. ನಿನ್ನ ಈವೆಂಟ್ ಹೋದ್ರೇನಂತೆ, ನನಗೊಂದು ಈವೆಂಟ್ ಸಿಕ್ಕಿದೆಯಲ್ಲ. ನಡಿ ಹೋಗೋಣ ಮಗ. ಅಲ್ಲಿಗೆ ಕಾಮಿಡಿಯನ್ನು ಮಾತ್ರ ಬರ ಕೇಳಿರೋದು. ಹಂಗೆ ತಿರುಗು ಬಾನು. ನನ್ನ ಅಸಿಸ್ಟೆಂಟ್ ಆಗಿ ಏನಾದ್ರೂ ಕರ್ಕೊಂಡು ಹೋಗು. ನೋಡು, ಇದು ನಿನ್ ಕೈಯಲ್ಲ ಕಾಲ್ ಅಂತ ತಿಳ್ಕೊಳ್ಳೋ. ರಾಕಿ, ಸೂರಜ್ ಹಿಡ್ಕೊಂಡು ಮಿಂಚು ಅಂತ ಮುತ್ಕೊಡಕ್ಕಾಗತ್ತಾ? ಮತ್ತೆ ತಿರುಗು ಬಾನು. ನಿನ್ ಕಾಲ್ ಇಟ್ಕೋತೀನಿ ಪ್ಲೀಸ್, ನನ್ನ ಕರ್ಕೊಂಡು ಹೋಗು ಪ್ಲೀಸ್. ಸರಿ ಆಯ್ತು. ಇದ್ದಾಳೆ. ಥ್ಯಾಂಕ್ಸ್ ಮಗ. ನೋ ಮಗ, ಕಾಲ್ ಮೀ ಸರ್. ಓಕೆ ಸರ್. ಇಲ್ಲಿ ಅಸಿಸ್ಟೆಂಟ್ ನೀನಾ ನಾನಾ? ನಾನೇ. ಮತ್ತೆ ನಿನಗೆ ಆ ಕೋಟ್ ಬೇಕಾ? ಬೇಡ ಸರ್, ನೀವೇ ನನಗೆ. ರಕ್ಷಿತಾ ಮೇಡಮ್, ನಾನು ಡಿ ಡೇಂಜರ್ ಝೋನ್ ಧೀರಜ್. ರಿಜಿಸ್ಟರ್ ಆಯ್ತಾ? ರಕ್ಷಿತಾ ಮೇಡಮ್, ನಾನು ಸಿದ್ದಿ. ರಿಜಿಸ್ಟರ್ ಆಯ್ತಲ್ಲ? ನಾನು ಈ ಸಾರಿಲಿ ಹೆಂಗ್ ಕಾಣಿಸ್ತಿದ್ದೀನಿ? ಚಿನ್ನ, ನಿನ್ನ ಈ ಸಾರಿಯಲ್ಲಿ ನೋಡ್ತಾ ಇದ್ರೆ ಸದ್ಯದಲ್ಲೇ ನಮ್ ಪಾಪುಗೆ ತಮ್ಮನು ತಂಗಿನೂ ಆಗ್ಬೋದು ಅನಿಸ್ತಿದೆ. ಈ ಕಣ್ಣು ಇಟ್ಕೊಂಡು ಯಾಕಣ್ಣ ಇವ್ರ ಮೊದ್ಲೇ ಒಂಡ್ರಗಣ್ಣು ನನ್ನ ಹತ್ರ ಮಗು ಬಗ್ಗೆ ಮಾತಾಡ್ತೀರಾ? ಇವತ್ತು ನಮ್ಮ ಮಗಂದು ಬರ್ತ್ಡೇ. ನೆಂಟ್ರಲ್ಲ ಇನ್ನು ಯಾರು ಬಂದೇ ಇಲ್ಲ. ಅಲ್ಲಿ ನೋಡಿ, ಎಲ್ಲ ಬರ್ತಿದ್ದಾರೆ. ನೆಂಟ್ರೆಲ್ಲ ಬಂದಾಯ್ತು. ನಿಮ್ ಈವೆಂಟ್ ಅವರೆಲ್ಲಿ? ಓ, ಸದ್ಯ ಟೈಮಿಗೆ ಬನ್ನಿ ಅಂತ ಅದೇ ಸರಿ ಹೇಳಿದ್ರೆ ಇನ್ನೂ ಬಂದಿಲ್ಲ. ಬರ್ಲಿ, ಅವನ ಶೂಟ್ ಮಾಡ್ಬಿಡ್ತೀನಿ. ನೋಡಿದೀನಿ. ನಾನೇ ಈವೆಂಟ್ ಮ್ಯಾನೇಜರ್. ಲೇ, ನಾನ್ ಹೇಳಿದ ಟೈಮ್ ಏನು, ನೀನ್ ಬಂದಿರೋ ಟೈಮ್ ಏನು? ಟೈಮ್ ಸೆನ್ಸ್ ಇಲ್ವಲ್ರಿ? ಕರೆಕ್ಟ್ ಸರ್. ಟೈಮ್ ಸೆನ್ಸ್ ಇಲ್ದಿರೋ ನನ್ನ ಮಕ್ಕಳನ್ನ ಒಂದು ಹೊರಗಡೆ ಹಾಕ್ಬೇಕು. ನಾನ್ ಇಷ್ಟೊತ್ತು ಹೇಳಿದ್ದೆ ನಿಮ್ಗೇನೆ. ಮತ್ತೆ ಲುಕ್ ಬೇರೆ ಕಡೆನೇ ಇದೆ. ಹಲೋ ಈವೆಂಟ್ ಅವ್ರೆ, ಅವ್ರ ಮೇಲ್ ನೋಡಿದ್ರೆ ಕೆಳಗ್ ನೋಡ್ದಂಗಿರುತ್ತೆ. ವಾಂಡ್ರಗಣ್ಣು. ನನ್ನ ಕಣ್ಣು ಬಗ್ಗೆ ಮಾತಾಡ್ಬೇಡ, ನನಗ್ ಒಳಗ್ ಕಡೆಯಿಂದ ಉರಿಯುತ್ತೆ. ನನ್ನ ಕಣ್ಣು ಬಗ್ಗೆ ಮಾತಾಡಿದ್ರೆ ಶೂಟ್ ಮಾಡ್ಬಿಡ್ತೀನಿ. ನೋಡಿದೀನಿ ಶೂಟ್ ಮಾಡೋದನ್ನ. ನೋಡಪ್ಪ, ಇವತ್ತು ನನ್ನ ಮಗನ್ ಬರ್ತಡೇ ಇದೆ. ಇವೆಂಟ್ ಎಲ್ಲ ನೀಟಾಗಿ ಆಗ್ಬೇಕು. ಸರ್ ನೋಡ್ತಾ ಇರಿ, ಎಲ್ರ ಕಣ್ಣು ಕುಕ್ಕೋ ತರ ಮಾಡ್ತೀನಿ. ಕಣ್ಣು ಹಾಕಿ ಕೊಡ್ಬೇಕಾದ್ರೆ ಇವೆಂಟ್ ನ ನೀನ್ ಬರೀ 5,000 ಮಾಡ್ತೀಯ ಅಂತ ನಿಂಗ್ ಕೊಟ್ಟಿದ್ದೀನಿ. ಇವೆಂಟ್ ನ ನೀಟಾಗಿ ಮಾಡು. ನನ್ ಬಂದು ಈವೆಂಟ್ 5,000 ವಹಿಸ್ಕೊಂಡು ನಂಗೆ ಮೋಸ ಮಾಡ್ತೀಯ? ಮಾಡ್ತೀನಿ. ಸರಿ ಸರ್, ನಿಮ್ ಮಗನ ಕರೆಸಿ ನಾನು ಈವೆಂಟ್ ಶುರು ಮಾಡಿಬಿಡ್ತೀನಿ. ಲೈವಳೆ ಮಗನ್ ಕರಿಯೇ. ಅಪ್ಪೇ, ನೂರಾರು ಕಾಲ ಸುಖವಾಗಿ ಬಾಳು. ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು. ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನೂರಾರು ಕಾಲ ಸುಖವಾಗಿ ಬಾಳು. ಮಿಂಚು ಮಗ ಬಂದ, ನಿಮ್ ಮಗ ಎಲ್ಲಿ? ಇವನು ನನ್ನ ಮಗನೇ ಕಣೋ. ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇಲ್ಲ. ಅದು ಮಿಂಚು ಅಂದ್ರೆ ಇವನು ಹುಟ್ಬೇಕಾದ್ರೆ ಮಿಂಚು ಗುಡುಗು ಸಿಡ್ಲು ಎಲ್ಲ ಬಂದಿತ್ತು ಅಂತ. ನೋಡು, ಈಗ ನನ್ ಮಗ ಕೇಕ್ ಕಟ್ ಮಾಡ್ತಾನೆ. ಒಂದೊಳ್ಳೆ ಸಾಂಗ್ ಆಡು. ಸಾಂಗ್ ಬರಲ್ವಾ? ಹಾಗಾದ್ರೆ ಇವೆಂಟ್ ಕ್ಯಾನ್ಸಲ್. ಇಲ್ಲ ಸರ್, ಬರುತ್ತೆ ಸರ್, ಬರುತ್ತೆ. ಆಡು ಲೋ ರಾಕಿ, ಕಾಮಿಡಿ ಮಾಡು ಅಂತ ಹೇಳ್ತಾನೆ ಅಂದ್ರೆ ಸಾಂಗ್ ಆಡು ಅಂತ ಹೇಳ್ತದನಲ್ಲೋ. ಇದು ವೆನ್ ಐ ಆಮ್ ಹಿಯರ್ ದೆನ್ ವೈ ಫಿಯರ್. ನಿನ್ ಮರ್ಯಾದೆ ಹೋಗಕ್ಕೆ ನಾನ್ ಬಿಡಲ್ಲ. ನಾನು ಹಾಡು ಹೇಳ್ತೀನಿ ಕಣ. ಥ್ಯಾಂಕ್ ಯು ಮಗ. ಲೇಡೀಸ್ ಅಂಡ್ ಜೆಂಟ್ಲ್ಮೆನ್, ಈಗ ರಕ್ಷಿತಾ ಮೇಡಮ್ ಎಲ್ಲರಿಗೂ ವೆಲ್ಕಮ್. ನಮ್ಮ ಅಪ್ಪಿಯ ಯಾಪಿ ಬರ್ತಡೇ ಸಲುವಾಗಿ ನಮ್ಮ ಈವೆಂಟ್ ವತಿಯಿಂದ ರಾಕಿ ಅವರು ತಮ್ಮ ಸುಮಧುರ ಕಂಠದಿಂದ ಒಂದು ಸಾಂಗ್ ಆಡ್ತಾರೆ. ದಯವಿಟ್ಟು ಸಹಕರಿಸಿ. ರೆಡಿ ಸರ್, ರೆಡಿ ಅರ್ಧ. ಕಣ್ಣು ಹೊಡಿಯಾಕ, ಕಣ್ಣು ಹೊಡಿಯಾಕ, ಕಾರಳೆ ಮಗನ ಕೊಂಡು ಹೊಡಿತೀನಿ. ಕಣ್ಣನ ಬಗ್ಗೆ ಮಾತಾಡ್ತಾರೆ, ನನಗೆ ಒಳಗ್ ಕಡೆಯಿಂದ ಉರಿಯುತ್ತ ಕಣ. ಸಾರಿ ಸರ್. ಆಯ್ತು ಸರ್, ಕೂಲ್ ಸರ್, ಕೂಲ್. ಮಗ, ಕಣ್ಣು ಬಿಟ್ಟು ಬೇರೆ ಸಾಂಗ್ ಆಡೋ. ಬೇಡ. ನಿನ್ನಯನ 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 ಗೀತ. ನಯನ ಅಂದ್ರೆ ಏನೋ? ಅಯ್ಯೋ, ಅಷ್ಟು ಗೊತ್ತಿಲ್ಲ. ನಯನ ಅಂದ್ರೆ ನಮ್ ಟೀಮ್ ಕ್ಯಾಪ್ಟನ್. ನಯನ ಅಂದ್ರೆ ಕಣ್ಣು ತಾನೆ? ಹೌದೌದು, ಕಣ್ಣು ಕಣ್ಣು. ಸರ್, ಈ ಸಾಂಗ್ ಸವಾಸನೆ ಬೇಡ. ಈಗ ಒಂದು ಗೇಮ್ ಆಡಿಸ್ತೀನಿ ಸರ್. ಯಾವ್ದು ಸರ್? ಕಣ್ಣಿಗೆ ಬಟ್ಟೆ ಕಟ್ತೀನಿ. ಅವ್ರ ಹೆಂಡತಿನ ಹುಡುಕ್ಬೇಕು. ಯಾರು ಕರೆಕ್ಟ್ ಆಗಿ ಹುಡುಕ್ತಾರೋ ಅವರೇ ನಿಜವಾದ ಗಂಡಸು. ಇದು ಚೆನ್ನಾಗಿದೆ. ಆಡ್ಸೋ. ನಿಮ್ಗೆ ಫಸ್ಟ್ ಕಟ್ತೀನಿ ಸರ್. ಲೇಡೀಸ್ ಎಲ್ಲ ಈ ಕಡೆ ಬನ್ನಿ ದಯವಿಟ್ಟು. ರಕ್ಷಿತಾ ಮೇಡಮ್ ನನ್ನನ್ನೇ ಫಸ್ಟ್ ಕಂಡು ಹಿಡಿತಾರೆ ನೋಡಿ. ರೆಡಿ ಸ್ಟಾರ್ಟ್. ಇವಳು ಲಾಸ್ಟ್ ಮನೆ ಲಲಿತಾ. ಇವಳು ಪಕ್ಕದ ಮನೆ ತಂಗಿ.
ನಾನು ಇದ್ಯಾರು ಗೊತ್ತಾಗ್ತಿಲ್ವಲ್ಲ ಯಾರಿದು? ನಾನು ನೈಸ್ ರೋಡ್ ರೇಖಾ. ಊರಲ್ಲಿರೋ ಎಲ್ಲ ಹೆಂಗಸನ್ನ ಮೂಸಿ ಮೂಸಿ ನೋಡ್ತೀರಾ, ನಾನ್ ನಿಮ್ಗೆ ಫೀಲ್ ಆಗಲ್ವಲ್ವೋ? ಲೇಗೆ ಮಾಡ್ತೀಯ ಅಂತ ನಮ್ಮಿಬ್ರ ಮಧ್ಯೆ ತಂದಿಡ್ತಾ ಇದೆಯಾ? ಸರ್ ನನ್ಗೇನ್ ಗೊತ್ತು ಸರ್, ಇವ್ ಇಡೀ ಬೀದಿನೇ ಉಂಡಿರೋ ಊರಿ ಅಂತ. ಏನಿಲ್ಲ ಸರ್, ಏನಿಲ್ಲ ಸರ್. ಈಗ ಟಾಕಿಂಗ್ ಬೈಕ್ ಕರ್ಕೊಂಡ್ ಬರಲ್ಲ? ಸರಿ ಸರಿ ಸರಿ. ರಾಕಿ, ಆ ಟಾಕಿಂಗ್ ಬೈಕ್ ಕರ್ಕೊಂಡ್ ಬಾ. ಅಂಕಲ್, ಗೊಂಬೆಗೆ ಮಾತ್ ಹೆಂಗ್ ಕಳ್ಸಿದ್ರಿ? ನೀನ್ ಹೆಂಗ್ ಮಾತ್ ಕಲ್ತೆ? ಅಪ್ಪಿ ಪಪ್ಪಿ ಕೊಡು, ಅಪ್ಪಿ ಪಪ್ಪಿ ಕೊಡು ಅಂತ ಮಮ್ಮಿಗೆ ಪಪ್ಪಿ ಕೊಟ್ಟು ಕಳ್ಸಿದ್ರು. ಸಾರಿ ಸರ್, ಸಾರಿ. ರಾಕಿ, ರಾಕಿ ಒಳಗಡೆ ಇಟ್ಟು ಗೊಂಬೆ ಕಾಣಿಸ್ತಿಲ್ಲ ಕಣೋ, ಏನೋ ಮಾಡೋದು? ಮತ್ತೆ ಶೋ ಹೆಂಗೋ ಮಾಡ್ಲಿ ನಾನು? ವೆನ್ ಐ ಆಮ್ ಹಿಯರ್ ದೆನ್ ವೈ ಫಿಯರ್. ಗೊಂಬೆ ವಿಷಕೊಂಡು ನಾನ್ ಬರ್ತೀನಿ, ನಾನ್ ಮಾತಾಡ್ತೀನಿ ಕಣೋ. ಥ್ಯಾಂಕ್ ಯು ಮಗ. ಥ್ಯಾಂಕ್ ಯು ಬೇಡ, ಒಂದು ಕಂಡೀಷನ್. ಏನು? ಗೊಂಬೆಗೆ ಕೆಳಗಡೆಯಿಂದ ಕೈ ಹಾಕದಂಗೆ ನಂಗೆ ಕೆಳಗಡೆಯಿಂದ ಕೈ ಹಾಕ್ಬೇಡ. ಓಕೆ ಮಗ, ಆಗಲ್ಲ. ಏನ್ರ ಅದು ಗುಸು? ಏನಿಲ್ಲ ಸರ್, ಗೊಂಬೆ ಗೊಂಬೆ. ಏವೆಂಟ್ ಅವರೇ, ನೀವು ಪ್ರೋಗ್ರಾಮ್ ನ ಎಷ್ಟೊತ್ತು ತನಕ ಮಾಡ್ತೀರಾ? 2 hours ಮಾಡ್ತೀನಿ ಸರ್. 2 hours ಬೇಡ, 2 ನಿಮಿಷದಲ್ಲಿ ಮುಗಿಸು. ಅಯ್ಯೋ ಏನ್ರಿ ನೀವು, ಯಾವಾಗ ನೋಡಿದ್ರೆ ಅರ್ಜೆಂಟ್ ಅರ್ಜೆಂಟ್ ಅರ್ಜೆಂಟ್. ನೀವಾದ್ರೂ ಇವತ್ತು ಸ್ಲೋ ಆಗಿ ಮಾಡಿ. ಮೇಡಮ್, ನೀವ್ ಹೇಳ್ದಂಗೆ ಮಾಡ್ತೀರಿ. ಅಲೋ, ಅವಳು ಅಂದಿದ್ದು ಇವೆಂಟ್ ಬಗ್ಗೆ. ನಾನು ಅದನ್ನೇ ಹೇಳಿದ್ದು, ನೀವೇನ್ ಅನ್ಕೊಂಡ್ರಿ? ಇವೆಂಟ್ ಗೊಂಬೆನ ಕರ್ಸು, ಗೊಂಬೆ ಗೊಂಬೆ ಗೊಂಬೆ. ರಿಂಕು, ಮೇಲ್ ಕೂತ್ಕೋ. ಥ್ಯಾಂಕ್ ಯು. ಗೊಂಬೆ ನನ್ನ ಜೊತೆ ಮಾತಾಡಕ್ ಹೇಳಪ್ಪ. ಪಾಪು ಹೇಳ್ತಿದೆ, ಮಾತಾಡ್ಸು. ಅಪ್ಪಿ ಅಪ್ಪಿ, ನೀನ್ ಹುಟ್ಟಿದ್ದು ನಿಮ್ಮಪ್ಪ ನಿಮ್ಮ ಅಮ್ಮನ್ ಕೊಟ್ಟ ಪಪ್ಪಿಂದ ಅನ್ಕೊಂಡಿದ್ಯಾ? ನಿಮ್ಮಪ್ಪ ಮತ್ತೆ ಮಿಂಚು. ಓಕೆ ಸರ್, ಓಕೆ. ಈ ಮಿಂಚು ಅಂತ ಯಾರು? ನ್ಯಾಚುರಲ್ ಬ್ಯೂಟಿ ಅಂದ್ರೆ ದೇವ್ರು ದೇವ್ರು ದೇವ್ರು. ರಿಂಕು, ಡೈಲಾಗ್ ಹೇಳು. ನಿನ್ ಕಣ್ಣಲ್ಲಿ ನನ್ ಕಣ್ಣಿಗೋಸ್ಕರ ಎಷ್ಟೊಂದು ಪ್ರೀತಿ ಇದೆ, ನನ್ ಕಣ್ಣಲ್ಲಿ ನಿನ್ಗೋಸ್ಕರ ಎಷ್ಟೊಂದು ಪ್ಯೂರ್ ಲವ್ ಇದೆ ನೋಡು. ಬಗ್ಗೆ ಮಾತಾಡ್ಬಾರ್ದು, ಎಷ್ಟು ಸಾರಿ ಹೇಳೋದು ನಿನಗೆ? ಓಕೆ ಸರ್, ಬೇರೆ ಡೈಲಾಗ್ ಹೇಳ್ತೀನಿ ಸರ್. KGF ಸಿನಿಮಾ ಡೈಲಾಗ್ ಹೇಳ್ಸು. KGF ಸಿನಿಮಾದಲ್ಲಿ ಕಣ್ಣಿನ ಡೈಲಾಗೇ ಇಲ್ಲ. ರಿಂಕು, KGF ಡೈಲಾಗ್ ಹೇಳು. KGF ಕಣ್ಣಲ್ಲಿ ಕಸ ಬಿದ್ದ ತಕ್ಷಣ ಕರ್ಗೋಗ್ತೀನಿ ಅಂತ ಅನ್ಕೋಬೇಡ. ಕಣ್ಣಲ್ಲಿ ಕಸನೇ ತುಂಬಿಕೊಂಡು ನನಗೆ ಯಾವ ಕಸನೂ ಅಂಟೋದೇ ಇಲ್ಲ. ಗೊಂಬೆ ತಪ್ಪಾಗ ನನಗೆ ಸರ್ ಹೊಡಿತೀರಾ? ಗೊಂಬೆ ಮಾತಾಡಲ್ಲ, ನಾನ್ ಮಾತಾಡೋದಾಗ ಲಿಪ್ಸಿಂಗ್ ಮಾಡುತ್ತೆ ಅಂತಿದ್ಯಲ್ಲೋ ಸರ್. ಅವಾಗ ಹೇಳಿದ್ದೆ, ಇದು ಗೊಂಬೆ ಅಲ್ಲ ಮನುಷ್ಯ. ಅಂದ್ರೆ ಮನುಷ್ಯನಿಗೆ ಗೊಂಬೆ ವೇಷ ಹಾಕಿ ನಂಗೆ ಮೋಸ ಮಾಡ್ತೀರಾ? ಲೇ ಕಣ್ ಕೊಡೆ. ಮಿಸ್ ಆಯ್ತಾ? ಹಾಲಣ್ಣ ಬಾಜಾ ಭಜಂತ್ರಿ ಟೀಮ್ಗೆ. ಅಣ್ಣ, ಇವನೇನೋ ಆಕ್ಟ್ ಮಾಡ್ದವನು, ಕಾಲಕ್ಕೆ ಬ್ಯಾಂಡೇಜ್ ಹಾಕೊಂಡು. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಕಣ, ಥ್ಯಾಂಕ್ ಯು ಸರ್. ಭಾರಿ ಖುಷಿ ಆಗೋಯ್ತು ನನ್ಗೆ. ಏನ್ ಮಾಡ್ಕೊಂಡು ಕಾಲು? ನಮ್ಮ ಮನೆ ಸಜ್ಜದ ಬರೀದ ಬಿದ್ಬಿಟ್ಟೆ ಸರ್. ಯಾಕೆ ಸರ್, ಅದು ಒಂದ್ ಸಜ್ಜಾದ್ಮೇಲೆ ಒಂದ್ಸತಿ ಗ್ಯಾಪ್ ಇರ್ತದಲ್ಲ ಸರ್, ಹಾ ಅದ್ರ ಮಧ್ಯದಲ್ಲಿ ನಮ್ಮಲ್ಲಿ ತಗಡ ಶೀಟ್ ಇಟ್ಬಿಡೋರೆ ಸರ್, ಓಕೆ. ಅದ್ರ ಮೇಲೆ ಕಾಲು ಇಟ್ಬಿಟ್ಟು ಬಿದ್ದದೆ ಸರ್. ಒಂದು ಚೆನ್ನಾಗಿ ಜ್ಞಾಪಕ ಇಕ್ಕೋ, ನಿನ್ ಜೀವನದಲ್ಲಿ ಯಾವತ್ತು 2 ತಗಡು ಮಧ್ಯೆ ಕಾಲಿಡಕ್ ಹೋಗ್ಬೇಡ. ಮಾಡ್ಬಾರ್ದಪ್ಪ ಹಂಗೆಲ್ಲ. ಸರಿ. ಇಲ್ಲಿ ಒಂದು ಹಾಡಾಡು. ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ, ಪ್ರೀತಿ ಹೆಸರಲಿ ಈ ಹೃದಯ ಗೆಲ್ಲಬೇಡ. ಕಣ್ಣೀರಲ್ಲಿ ಬೇಯುತ್ತಿದೆ ಮನಸ್ಸು, ನೋವಲ್ಲಿಯೂ ಕಾಯುತ್ತಿದೆ ಕನಸು. ಉಸಿರಲೇ ಪ್ರೀತಿಸು, ಈ ಉಸಿರಲೇ ಪ್ರೀತಿಸು. ಒಂದೇ ಒಂದು ಸಾರಿ ನನ್ನ ಪ್ರೀತಿಸು. ಸಾಕಾತಾಗ ಆಡ್ತೀಯ ಕಣೋ ನೀನು.
ಥ್ಯಾಂಕ್ ಯು ಸರ್. ಬಟ್ ಅದೇನೋ ನೋಡು ಎಲ್ಲಾರ್ಗು ಕೂಡ ಸಿಂಗರ್ಸ್ ಗಳಿಗೆ ನಾನು ಇವತ್ತರೆಗೂ ನೋಡ್ತೀನಿ. ಮುಂಚೆ ಎಲ್ಲ ತಾರೆ ಸಾವಿರ ಸೇರಿ ಚಂದಿರಗೆ ಸಾಟಿ ಇದಿತ್ತು. ಇವಾಗ ಆರೆ ಆರೆ ಸೇರಿ ಚಂದಿರಗೆ ಆಟಿ. ಯಾಕೆ ಹಂಗ್ ಮುಲ್ಕೋದು ಸರ್? ಅದ್ ಬರೀ ರೊಮ್ಯಾಂಟಿಕ್ ಸಾಂಗ್ ಸರ್, ಆತರ ಮಾಡೋದು. ಓ, ತಮಗೆ ಅದೆಲ್ಲ ಮ್ಯಾಟರ್ ಎಲ್ಲ ಗೊತ್ತಿದ್ಯಾ? ರೊಮ್ಯಾಂಟಿಕ್ ಸಾಂಗು ನನಗೆ ಗೊತ್ತಿಲ್ಲ, ಯಾಕಂದ್ರೆ ನನಗೆ ಅಭ್ಯಾಸ ಇಲ್ಲ ಕಣ. ಫ್ರೆಂಡ್ಸ್ ಎಲ್ಲ ತುಂಬಾ ಡಿಸ್ಕಸ್ ಮಾಡ್ತೀರಾ? ಸರ್ ಡಿಸ್ಕಸ್ ಮಾಡ್ತೀವಿ ಸರ್. ಹೌದಾ? ಏನ್ ಸಬ್ಜೆಕ್ಟ್ ಮಾತಾಡ್ತೀರಾ ಜಾಸ್ತಿ ನೀವು? ಸರ್ ಅವಾಗ ಒಂದೊಂದು ಬರ್ತಾ ಇರ್ತದೆ ಸರ್. ನೋಡಿದ್ರಾ, ನಿಮ್ಮಪ್ಪ ಹಿಂದ್ಗಡೆ ಬಂದ್ ಬಗ್ ನೋಡೋದವೆಲ್ಲ ಮಾಡಲ್ವೋ? ಇಲ್ಲಿ ಮನೇಲಿ ಇರಲ್ಲ ಸರ್, ಹೊರಗಡೆ ಇರ್ತೀವಿ. ಹೊರಗಡೆ ಇರ್ತೀಯ? ನೀನು ಅಷ್ಟು ಫ್ರೀಯಾಗಿ ಬಿಟ್ಬಿಟ್ಟ ನಿಮ್ಮಪ್ಪ ಮೂಗ್ದಾರ ಆಗ್ದಂಗೆ. ಕರಿ ಒಂದ್ ನಿಮಿಷ, ನಿಮ್ಮ ಅಪ್ಪನ ಮಕ ನೋಡ್ಬೇಕು ಸ್ವಲ್ಪ. ಭಾರಿ ಫಾಸ್ಟ್ ಅವನೇ ಸರ್ ಇವನು. ಇಲ್ಲ ಸರ್, ನೀವು ಮೋಸ್ಟ್ಲಿ ಹೇಳಿ ಸರಿಯಾಗಿ ಅರ್ಥ ಆಯ್ತಾ ಇಲ್ಲ. ನೀವ್ ಹೇಳ್ತಾರೆ ಎಕ್ಸ್ಪ್ರೆಷನ್ಸ್, ಅವ್ನ್ ಕೊಡ್ತಾರೆ ಎಕ್ಸ್ಪ್ರೆಷನ್, ಎರಡು ಬೇರೆ ಬೇರೆ ಆಗ್ಬಿಡೈತೆ. ಎರಡು ಟ್ರ್ಯಾಕ್ ಅಲ್ಲಿ ಹೋಯ್ತೈತೆ ಅದು. ಬಟ್ ನಿಮಗೆ ಟಚ್ ಆಗ್ತಾ ಇತ್ತಲ್ಲ ಎಲ್ಲ? ನಿಮ್ಮನ್ನ ನೋಡ್ಬಿಡ್ತಾರಲ್ಲ ಸರ್ ನಾವು. ಓ ಸೋ ನೈಸ್, ಅದ್ಭುತ. ಏನ್ ಮಾಡ್ಕೊಂಡಿದ್ದೀರಿ ಸರ್? ಪ್ರಿನ್ಸಿಪಲ್ ಸರ್, ರಾಣಿ ಸರಳದೇವಿ PU ಕಾಲೇಜ್, ಜಯನಗರ ಫಸ್ಟ್ ಬ್ಲಾಕ್. ಸೂಪರ್ ಸೂಪರ್. ಅಂದ್ರೆ ಸುಮ್ಮನೆ ಏನೋ ಒಂದು ಕಾಮಿಡಿ ಶೋ ಅಲ್ಲಿ ತಮಾಷೆ ಮಾಡಕ್ ಎಳಿತಾ ಇದೀವಿ ನನ್ನ ಮೇಲ್ಗಡೆ. ಇಸ್ ಎ ವೆರಿ ಬ್ರಿಲಿಯಂಟ್ ಶೋ, ವೆರಿ ಬ್ರಿಲಿಯಂಟ್ ಇದಾನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಓಕೆ ಮೇಡಮ್, ಏನ್ ಹೇಳ್ತೀರಿ? ತುಂಬಾ ಚಿಕ್ಕ ಆಕ್ಟ್ ಇದು, ಬಟ್ ನೀವೆಲ್ಲ ಯು ಪುಟ್ ಇನ್ ಯುವರ್ ಎಫರ್ಟ್ ಎಲ್ಲ ಹಾಕಿದ್ದೀರಾ. ಸೊ ಮುಂದಿನ ವಾರ ಚೆನ್ನಾಗಿ ಮಾಡಿ ಸೆಮಿಫೈನಲ್ ಇದ್ದಾರೆ. ಓಕೆ, ಎನಿವೆ, ಸೊ ಇದು ಜಡ್ಜಸ್ ಇದಕ್ಕೆ ಮಾರ್ಕ್ಸ್ ಏನು ಅಂತ. ಓಕೆ ಓಕೆ, ಬಾಲಣ್ಣ ಬಾಜಾ ಭಜಂತ್ರಿ ಅವ್ರಿಗೆ ಸೂಪರ್ 6 ಸಿಕ್ಕಿದೆ. ಆಲ್ ದ ಬೆಸ್ಟ್, ಕಂಗ್ರಾಚುಲೇಷನ್ ಟು ದ ಗ್ಯಾಲರಿ ಪ್ಲೀಸ್. ನಾವು ಸಂಪಾದನೆ ಮಾಡಿದೆ ನಮ್ಮ ಹತ್ರ ಉಳಿಯಲ್ಲ ರೀ, ಅಂತದ್ರಲ್ಲಿ ಕಂಡೋರ್ ಆಸ್ತಿ ನಮ್ದಾಗುತ್ತಾ? ಯಾಕೆ ಈ ಮಾತು ಹೇಳ್ತಾ ಇದೀನಿ ಅಂತಂದ್ರೆ, ಇಲ್ಲಿ 3 ಜನ ಖತರ್ನಾಕ್ ಹುಡುಗರು ಕಂಡೋರ್ ಆಸ್ತಿ ಮೇಲೆ ಕಣ್ಣು ಹಾಕಿ ನಾನ್ ನಿಮ್ ಮಗ ಅಂತ ವಯಸ್ಸಾದ ದಂಪತಿಗಳಿಗೆ ಮೋಸ ಮಾಡಕ್ ಹೊರಟಿದ್ದಾರೆ. ಕೊನೆಗೆ ತಮ್ಮ ಹತ್ರ ಇರೋ ದುಡ್ಡಿನ ಜೊತೆಗೆ ತಮ್ಮ ಕಿಡ್ನಿನೂ ಕಳ್ಕೊಂತಾರೆ. ಅದ್ ಹೇಗೆ ಅಂತೀರಾ? ಈ ಆಕ್ಟ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಈ ಆಕ್ಟ್ ನ ಪರ್ಫಾರ್ಮ್ ಮಾಡಕ್ ಬರ್ತಿದ್ದಾರೆ ಯೋಗರಾಜ್ ಭಟ್ರ ಮಾಲೀಕತ್ವದ ಸೂರಜ್ ಕ್ಯಾಪ್ಟನ್ಸಿಯ ಮುಸುರಿ ಮಹಾಪ್ರಚಂಡರು ತಂಡ, ಹಾಗೂ ಈ ಟೀಮ್ ಜೊತೆಗೆ ಪರ್ಫಾರ್ಮ್ ಮಾಡಕ್ ಬರ್ತಿದ್ದಾರೆ ಸರಿಗಮಪ ಲಿಟಲ್ ಚಾಂಪ್ ಸೀಸನ್ 16ರ ರೋಹನ್. ಒಂದ್ಸಲ 10 ಸಲ 1 ಸಲ ಯಾಕೆ ಹೇಳ್ತಾ ಇದೀಯಾ? ಏನು ಅಂತ ಹೇಳಿ. ನೀನ್ ಏನಾದ್ರೂ ಹೇಳಿದ್ರೆ ಅಲ್ವಾ ಜಡ್ಜಸ್ಸಿಗೆ ಅರ್ಥ ಆಗೋದು. ಇವತ್ತು ನನ್ನ ಮಗ ಹುಟ್ಟುತ್ತಿನ, ಇವತ್ತಿಗೆ 25 ವರ್ಷ ಆಯ್ತು ನನ್ನ ಮಗ ಕೋಣನಕುಂಟೆ ಜಾತ್ರೆಯಲ್ಲಿ ಕಳೆದು ಹೋಗಿ. ಆವತ್ತಿಂದ ಇವತ್ತಿನವರೆಗೂ ನಾನ್ ಪಟ್ಟು ನೋವು, ಸಂಕಟ, ವೇದನೆ ಯಾರಿಗೂ ಬೇಡ, ಯಾವ ಶತ್ರುಗೂ ಬೇಡ ಅಂದ್ರೆ. ಒಂದ್ಸಲ ನೋಡು, ತಾಯಿನ ಮಗನ್ನ ಒಂದು ಮಾಡೋ ಜವಾಬ್ದಾರಿ ನಂದು. ನನ್ನ ಮಗನ್ನ ನಾನು ಹುಡ್ಕೊಂಡ್ ಬರ್ತೀನಿ. ನನ್ನ 1,000 ಕೋಟಿ ಆಸ್ತಿಗೆ ನನ್ನ ಮಗನ್ನೇ ವಾರಸ್ದಾರನಾಗಿ ಮಾಡ್ತೀನಿ. ಹೀಗೆ ಆಕಾಶವಾಣಿಲಿ ಪೇಪರ್ ಅಲ್ಲಿ ನ್ಯೂಸ್ ಹಾಕ್ತೀನಿ, ನನ್ನ ಮಗನ ಹುಡ್ಕೊಂಡ್ ಬರ್ತೀನಿ. ಆಕಾಶವಾಣಿ ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಹುಡುಗನ ಹೆಸರು ಆವಾಗ ಇಟ್ಟಿರಲಿಲ್ಲ. ಗುರುತು ಹೀಗಿದೆ, ಚಡ್ಡಿ ಹಾಕಿಕೊಂಡಿದ್ದೋ ಇಲ್ವೋ ನೆನಪಿಲ್ಲ. ಉದ್ದ ಆಗಿನ್ನೂ ಬೆಳೆದಿರಲಿಲ್ಲ. ಬಣ್ಣ ಕರೆಂಟ್ ಹೋಗಿತ್ತು, ಗೊತ್ತಾಗ್ಲಿಲ್ಲ. ಈ ಎಲ್ಲಾ ಲಕ್ಷಣ ಇರುವ ಹುಡುಗ ಸಿಕ್ಕಿದ್ದಲ್ಲಿ ಅವರ ಹೆಸರಿಗೆ 1,000 ಕೋಟಿ ಆಸ್ತಿ ಬರೆದು ಕೊಡಲಾಗುವುದು. ಯಾರ್ದು? ಹಲೋ, ಹೇಳು ಗಂಟಣ್ಣ. ಹೌದೇನು? ಸರಿ, ಮನೆಗ್ ಕಳಿಸ್ಬಿಡಪ್ಪ. ವತ್ಸಲ ಏನಾಯ್ತು ಅಂದ್ರೆ? ಆನಂದ ಬಾಷ್ಪ ವತ್ಸಲ, ಆನಂದ ಬಾಷ್ಪ. ಅಂತದ್ದೇನಾಯ್ತು? ನಮ್ ಮಗ ಸಿಕ್ಬಿಟ್ಟ. ನಮ್ ಮಗ ಮನೆಗ್ ಬರ್ತಾ ಇದ್ದಾನೆ ವತ್ಸಲ, ಮನೆಗ್ ಬರ್ತಾ ಇದ್ದಾನೆ. ಹೌದೇನು? ಹೌದು. ಅಯ್ಯೋ ಎರಡು ದೇವರು, ಈಗ ನನ್ ಮೇಲೆ ಕರುಣೆ ಒಕ್ಕಿ ಹರಿತೇನು? ನನ್ನ
ಮಕ್ಕಳಲ್ಲಿ ವಾರಗಟ್ಲೆ ರಿಹರ್ಸಲ್ ಪೇಜ್ ಗಟ್ಲೆ ಡೈಲಾಗ್ ಹೊಡೆದು ಈ ಚಕ್ರ ತಗೊಳಕ್ ಹೊಡೆದಾಡ್ತೀರಾ. ಉಮೇಶ್ ಕಿಲಾಲ್ ಒಂದೇ ಡೈಲಾಗ್ 5,000 ರೂಪಾಯಿ ಚೆಕ್ ಕೈಲಿ. ರಕ್ಷಿತಾ ಮೇಡಮ್ ಉಮೇಶ್ ಕಿನಾಲ್ ನೋಡಿದ ತಕ್ಷಣ ಇಷ್ಟ ಆಗಲ್ಲ, ನೋಡ್ತಾ ನೋಡ್ತಾ ಇಷ್ಟ ಆಗ್ತಾನೆ. ಆದ್ರೆ ಈ ವಾರ ಚೆಕ್ ನಂದಲ್ಲ. ಅನಿಶಾಣ ಸದ್ಯಕ್ಕೆ ಇಟ್ಕೊಂಡಿರಿ, ಆಮೇಲೆ ಅನೌನ್ಸ್ ಮಾಡಿ ನಿಮ್ ಕೈಲಿ ಕೊಡ್ತಾರೆ. ಓಕೆನಾ? ಮಗನೆ, ಅದೇ ಕಣ್ಣು, ಅದೇ ತೇಜಸ್ಸು, ಅದೇ ಗಾಂಭೀರ್ಯ, ನೀನೆ ನನ್ ಮಗ ಕಣಪ್ಪ. ಇಷ್ಟು ದಿನ ಅಪ್ಪ ಅಮ್ಮನ ಬಿಟ್ಟು ಎಲ್ಲಿ ಹೋಗಿದ್ದೆ ಕಂದ? ಕೋಲ್ನುಕುಂಟೆ ಜಾತ್ರೆಯಲ್ಲಿ ನನ್ನ ಕೋತಿ ಬಂದು ಎತ್ಕೊಂಡು ಹೋಗ್ಬಿಡ್ತಪ್ಪ. ಮಗನೇ ಅವ್ವಾ ಅವ್ವಾ ಮಗನೇ ಬಂದ್ರಿಲಿ. ನೋಡಿದ್ರ ಅದೇ ಮೂಗು, ಅದೇ ಬಾಯಿ, ಅದೇ ದೇಹ ತಪ್ಪಿಸ್ಕೊಂಡೋದಾಗ ಹೇಗಿದ್ದೋ ಈಗ್ಲೂ ಹಾಗೆ ಇದ್ದಾನೆ. ಅದೇ ನಮ್ಮ ಮಗ ರೀ, ನಮ್ಮ ಮಗ. ವತ್ಸಲ, ಇನ್ನು ಹೆಚ್ಚು ಟೈಮ್ ಕಳೆಯೋದ್ ಬೇಡ. ನನ್ನ ಜವಾಬ್ದಾರಿನ ಮುಗಿಸ್ಕೊಂಡ್ಬಿಡ್ತೀನಿ. ಆಸ್ತಿನೆಲ್ಲ ಇವನ ಹೆಸರಿಗೆ ಬರ್ದು ಬಿಡ್ತೀನಿ. ಅದು ಹೇಳು ಗಂಪಣ್ಣ. ಏನು ಮಗ ಅನ್ಕೊಂಡು ಇನ್ನೊಬ್ಬ ಬಂದ? ಹಾಗಾದ್ರೆ ಯಾರು ಇವನು? ಮನೆ ಕಳಿಸ್ಬಿಟ್ಟು. ಅಮ್ಮ 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 ನನ್ನಮ್ಮ, ನನ್ನ ಬಿಟ್ಟು ಎಲ್ಲಿ ಹೋದಮ್ಮ? ಅಪ್ಪ ಮಗನೇ, ಮಗನೇ, ಅದೇ ಕಣ್ಣು, ಅದೇ ತೇಜಸ್ಸು, ಅದೇ ಗಾಂಭೀರ್ಯ. ಜಗಣ್ಣ ಇವನೇ ನನ್ನ ಮಗ. ಅಪ್ಪ ಇಷ್ಟು ದಿನ ಅಪ್ಪಮ್ಮನ ಬಿಟ್ಟು ಎಲ್ಲಿ ಹೋಗಿದ್ದೆ ಕಂದ? ಅಪ್ಪ ಆವತ್ತು ಕೋಣನಕುಂಟೆ ಜಾತ್ರೆಯಲ್ಲಿ ಈ ಚಿಪ್ಪು ಹಿಡ್ಕೊಂಡು ಕೂತಿದ್ದಾಗ ಆ ಕೋತಿ ಬಂದು ನನ್ನನ್ನ ಅದರ ಮರಿ ಅನ್ಕೊಂಡು ಎತ್ಕೊಂಡು ಹೋಗ್ಬಿಡ್ತು ಅಪ್ಪ. ಅವತ್ತಿಂದ ಅಪ್ಪ ನಾನು ಒಬ್ಬನೇ ಮೋಗ್ಲಿ ತರ ಕಾಡಲ್ಲಿ ಬೆಳೀತಾ ಇದ್ದೀನಿ ಅಪ್ಪ. ಮಗನೇ ಅಮ್ಮ ಮಗನೇ ಅಮ್ಮ ಬಂದ್ರಿಲಿ ರೀ. ತಪ್ಪಿಸ್ಕೊಂಡೋದಾಗ ಹೇಗಿದ್ದೋ ಈಗ್ಲೂ ಹಾಗೆ ಇದ್ದಾನೆ. ಅದೇ ಇವನೇ ರೀ ನಮ್ಮ ಮಗ, ಇವನೇ. ಇವರಿಬ್ರು ನೋಡ್ತಾ ಇದ್ರೆ ನನ್ನ ಮಕ್ಕಳ ತರನೇ ಕಾಣ್ತಾ ಇದ್ದಾರೆ. ಹೌದು, ಇದ್ರಲ್ಲಿ ನನ್ನ ಮಗ ಯಾರಿರ್ಬೋದು ಜಗ್ಗಣ್ಣ? ರೀ ತಪ್ಪಿಸ್ಕೊಂಡೋದಾಗ ಹೇಗಿದ್ದೋ ಈಗ್ಲೂ ಹಾಗೆ ಇದ್ದಾನೆ ಅಂದ್ರೆ ಇವನೇ ನಮ್ಮ ಮಗ. ಅಮ್ಮ ಅದೇ ಕಣ್ಣು, ಅದೇ ತೇಜಸ್ಸು, ಅದೇ ಗಾಂಭೀರ್ಯ, ಇವನೇ ನನ್ನ ಮಗ, ಇವನೇ ನನ್ನ ಮಗ. ಇಲ್ಲ ರೀ, ನನ್ಗೆ ಯಾಕೋ ಇವನ್ ನಮ್ಮ ಮಗ ಅಂತ ಅನ್ನಿಸ್ತಿದೆ. ಹೌದಾ? ಏನ್ ಮಾಡೋದೀಗ? ಒಂದ್ ಕೆಲ್ಸ ಮಾಡ್ತೀನಿ, ಇಬ್ರ ಹೆಸರಲ್ಲೂ ಆಸ್ತಿ ಬರ್ದು ಬಿಡ್ತೀನಿ, ಇಬ್ರಿಗೂ ಸೇರ್ಬಿಡ್ಲಿ. ಹಲೋ, ಹೇಳು ಗಂಪಣ್ಣ. ನನ್ನ ಮಗ ಅನ್ಕೊಂಡು ಇನ್ನೊಬ್ಬ ಬಂದ. ಇವ್ರು ಯಾರಿರ್ಬೋದು? ಇರ್ಲಿ, ಮನೆಗ್ ಕಳಿಸ್ಬಿಡು. ಅಮ್ಮ ಊರೇನೆ ಅಂದರು ನೀ ನನ್ನ ದೇವರು. ಮಗನೇ, 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 ಇದೇ ತೇಜಸ್ಸು, ಇದೇ ಗಾಂಭೀರ್ಯ, ಇದೇ ನಡತೆ. ನೀನೇ ನನ್ನ ಮಗ ಕಣಪ್ಪ. ಇಷ್ಟು ದಿನ ಅಪ್ಪ ಅಮ್ಮನ ಬಿಟ್ಟು ಎಲ್ಲೋಗಿದ್ದೆ ಕಂದ? ಅಪ್ಪ ಕೋಣನಕುಂಟೆ ಜಾತ್ರೆಯಲ್ಲಿ ನೀ ನಮ್ ಕೈಗೆ ಚಿಪ್ಪು ಕೊಟ್ಟು ಹೋದಾಗ ಕೂತಿನ ನೇತ್ಕೊಂಡೋಯ್ತು. ಬರೀ 30 ದಿನದಲ್ಲಿ ಪ್ರೀತಿ ಮಾಡೋದೇಗೆ, ಇಂಗ್ಲಿಷ್ ಮಾತಾಡೋದೇಗೆ ಅಂತ ಕಲಿಸ್ಕೊಡ್ತು. ಬಂದ್ರಿಲಿ ರೀ, ನಂದೇ ಸೈಜು, ಕಲರ್ ಚೂರ್ ಕಪ್ಪಿದ್ದಾನೆ. ತಪ್ಪಿಸ್ಕೊಂಡೋದಾಗ ಹೇಗಿದ್ದೋ ಈಗ್ಲೂ ಹಾಗೆ ಇದ್ದಾನೆ. ನಾವು ಒಪ್ತಾ ಇಲ್ಲ ಇದನ್ನ.
ಇಬ್ರು ಮಕ್ಕಳು ಹೆಂಗ್ ಎಗರಿದ್ರು 3ನೇ ಮಗುನು ಹಂಗ್ ಎಗರ್ಬೇಕು. ಎಗರ್ದಾಗ ಮಾತ್ರ ತಪ್ಪಾಗತ್ತೆ. ಇಲ್ಲ ಅಂದ್ರೆ ರಾಂಗ್ ಅದು ಬೇರೆ ತರ ಇರುತ್ತೆ. ರೆಡಿ? ಅವ್ನು ಎಗರಕ್ಕೆ ರೆಡಿ ಆಗಿದ್ದಾನೆ. ಅವಳು ಎತ್ತಲ್ಲ ಸರ್. ನೀನೇ ಎತ್ಕೊಡು. 3 ವರ್ಷದಿಂದ ಎತ್ತಿದ್ದೀನಿ ನೋಡಲ್ವಾ ನೀವು? ಒಂದ್ ನಿಮಿಷ ಈ ಕಡೆ ಬಾ. ಮಕ್ಳ ಬಗ್ಗೆ ತಾಯಿಗೆ ಜಾಸ್ತಿ ಗೊತ್ತಾಗೋದಂತೆ. ಮಕ್ಳು ಯಾರಂತ ನೀನೇ ಕಂಡು ಹಿಡಿತೀಯಾ? ಯಾರು ಅಮ್ಮ ಅಂತ ಕರೆದಾಗ ನನ್ನ ಹೃದಯದಲ್ಲಿ ಮಮತೆ ವಾತ್ಸಲ್ಯ ಉಕ್ಕಿ ಹರಿಯುತ್ತೋ ಅವನೇ ರೀ ನಮ್ಮ ಮಗ. ಕರೀರಪ್ಪ ಕರೀ. ಅಮ್ಮ ರೀ ರೀ ಇವನೇ ರೀ ನಮ್ಮ ಮಗ. ಇವನೇ ರೀ ಇವನೇ ರೀ ನಮ್ಮ ಮಗ. ನಮ್ಮ ಮಗನೇ. ಒಂದ್ಸಲ ನಿಲ್ಸು. ಬೆಳಿಗ್ಗೆ ಬಂದು ಭಿಕ್ಷುಕ ಅಮ್ಮ ಅಂತ ಕರೆದ್ರೆ ಅವ್ನ ಮಗ ಅಂತ ಒಪ್ಕೊಂಡ್ಬಿಡ್ತೀಯ ನೀನು? ನಿಲ್ಸಿ. ನಿಮ್ಮ ದೇಹದಲ್ಲಿ ನನ್ನ ರಕ್ತ ಹರಿತಾ ಇರೋದು ನಿಜಾನೇ ಅಂತ ಆದ್ರೆ ನಿಮ್ 3 ಜನರಲ್ಲಿ ಯಾರು ಒಂದೇ ದಿವಸದಲ್ಲಿ 70 ಲಕ್ಷ ದುಡಿದು ನನ್ನ ಕೈ ಮೇಲೆ ತಂದು ಕೊಡ್ತಿರೋ ಅವರೇ ನನ್ನ ನಿಜವಾದ ಮಗ ಅಂತ ಒಪ್ಕೋತೀನಿ. ಅಪ್ಪ ರಿಹರ್ಸಲ್ ಅಲ್ಲಿ 50 ಲಕ್ಷ ಇತ್ತಲ್ವಾ? ಇಲ್ಲಿಗೆ ಅಡ್ಜಸ್ಟ್ ಮಾಡ್ಕೊ. ಅಪ್ಪ ಹೋಗಿ ನಾನು ದುಡ್ಕೊಂಡ್ಬಂದು 50 ಲಕ್ಷ ನಿಮ್ಗೆ ಕೊಡ್ತೀನಿ. ಸರಿಯಪ್ಪ. ಅಪ್ಪ ನಾನು ನಿಮ್ಮ ನಿಜವಾದ ಮಗ. ನಾನ್ ದುಡ್ಕೊಂಡ್ ಬರ್ತೀನಿ. ಅಪ್ಪ ಈಗ ಹೋದ್ರಲ್ಲ ಅವ್ರು ನೀವು ನೋಡಿದೀರಾ? ಪ್ರಮೋಷನ್ ಎಲ್ಲ ಚೆನ್ನಾಗಿ ಆಕ್ಟ್ ಮಾಡ್ತಾರ ಅವರು. ಈಗ ನನಗೆ ಒಂದು ಗೊತ್ತಾಯ್ತಪ್ಪ, ಈ ವಾರ ನಮಗೆ ಇದು ಇಲ್ಲ, ಬರೀ ಇದೆ. ಅಲ್ಲಪ್ಪ ಅಷ್ಟೆಲ್ಲಪ್ಪ, ಶೋ ಮುಗಿದ್ಮೇಲೆ ಇದನ್ನು ಇಲ್ಲ, ಬರೀ ಇದೆ. ಅದನ್ನ ಈಗೆಲ್ಲ ಹೇಳ್ಬಾರ್ದು ಕಣಪ್ಪ. ಅಪ್ಪ ನಾನು ಇವತ್ತು ನಾಳೆ ಬೆಳಿಗ್ಗೆ ಮುಗಿದ ತಕ್ಷಣ ಇದೊಂದು ನ್ಯೂಸ್ ಚಾನಲ್ಗೆ ಹೋಗ್ತೀನಿ. ಫಸ್ಟ್ ನಿಮ್ಮೊಂದು 50 ಲಕ್ಷ ತಂದು ಕೊಡ್ತೀನಿ. ಸರಿಯಪ್ಪ ಹೋಗಪ್ಪ. 50 ಅಲ್ಲ ಕಣ 70. ಏನಿಲ್ಲ ಬಿಡು, ಹೋಗ ಒಳಗಡೆ. ಅದು ಅವನ್ ನಂದಲ್ಲ, ಕರೆಕ್ಟ್ ಅಲ್ಲಿ. ಒಂದ್ಸಲ ಅವ್ರು 50, 70 ತಗೊಂಡ್ಬರ್ತಾರೆ, ನಾವು ರೆಸ್ಟ್ ಮಾಡೋಣಪ್ಪ. ಒಂದ್ಸಲ ದುಡ್ಡು ತಗೊಂಡ್ ಬರಕ್ ಹೋದವ್ರು ಎಲ್ಲಿ ಹೋದ್ರು ಇನ್ನು ಕಾಣ್ತಿಲ್ವಲ್ಲ? ಇನ್ನೇನ್ ಬರ್ಬೋದು ಅಂದ್ರೆ ನೋಡಿ. ತಗೊಳ್ಳಿ 70 ಲಕ್ಷ. ಆಯ್ತು ಕಣಪ್ಪ, ನೀನ್ ಅನ್ಸ್ತೇನೆ. ಅಪ್ಪ ನಾನು ತಗೊಂಡ್ ಬಂದಿದ್ದೀನಿ ಅಪ್ಪ. ಹೌದಾ? ಪ್ರಮೋದ್ ಸೈಡ್ ಬಾರೋ. ಅಪ್ಪ ಸೈಡ್ ಬಾರೋ, ಸೈಡ್ ಬಾರೋ. ನಾನ್ ನಿಮ್ಮ ನಿಜವಾದ ಮಗ. ಒಂದ್ ನಿಮಿಷ ಅಪ್ಪ, ಇದೆಂತ ಅಗ್ನಿ ಪರೀಕ್ಷೆ ಜಗ್ಗಣ್ಣ. 3 ಜನರು ಒಟ್ಟಿಗೆ ದುಡ್ಡು ತಂದು ಕೊಟ್ಟಿದಾರಂದ್ರೆ ಅವ್ರ ದೇಹದಲ್ಲಿ ಹರಿತಿರೋ ರಕ್ತ ನಂದೇ. ನಾನೆಲ್ಲೂ ಬೇರೆ ಕಡೆ ಹೋಗಿಲ್ಲ ಅಂದ್ರೆ ಇಲ್ಲೇನೋ ಎಡವಟ್ಟಾಗಿದೆ. ಇದ್ರಲ್ಲಿ ನನ್ನ ಮಗ ಯಾರು ಅಂತ ನಾ ತಿಳ್ಕೋತೀನಿ. ಏನ್ರಪ್ಪ, ನೀವು 3 ಜನ ನನ್ ಜೊತೆ ಬನ್ನಿ. ಸೀರೆಲಿ ಹುಡುಗಿರ ನೋಡಲೇಬಾರದು, ನಿಲ್ಲಲ್ಲ ಟೆಂಪರೇಚರ್. ಸ್ಕೂಲಲ್ಲಿ ಹೇಳಿ ಕೊಡಬಹುದಿತ್ತು, ಹೇಳಿಲ್ಲ ನಮ್ ಟೀಚರು. ನಮಸ್ಕಾರ ಟೀಚರ್ಸ್. ನಮಸ್ತೆ ಚಿನ್ನ. ಏನ್ ಪೇಷಂಟ್ ಬತ್ತ ಇನ್ನೇನ್ ನೋಡ್ತಾ ಇದ್ದೀರಾ? ಅಲ್ಲ, ನಾನ್ ಡಾಕ್ಟರ್ ರೋಹನ್, ಕಿಡ್ನಿ ಸ್ಪೆಷಲಿಸ್ಟ್ ಸರ್. ವೆರಿ ಫೇಮಸ್ ಇನ್ ಹಾಕೋದು ತೆಗೆಯೋದು ಹಾಕೋದು. ವೀಲ್ ಚೇರ್ ಅಲ್ಲಿ ಬತ್ತವನೆ ನೋಡ್ತಿದ್ದೀರಾ ಸರ್? ಅಯ್ಯೋ ಅದೊಂದ್ ದೊಡ್ಡ ಕತೆ ಸರ್, ಸಣ್ಣದಾಗಿ ಹೇಳ್ತೀನಿ ಕೇಳಿ. ನನ್ನ ಹೆಂಡತಿಗೂ ನನಗೂ ಒಂದ್ ದೊಡ್ಡ ಜಗಳ ಆಯ್ತು ಸರ್. ನಾನು CKC ಬೆಸ್ಟ್ ಅಂತ, ಅವಳು ಸರಿಗಮಪ ಬೆಸ್ಟ್ ಅಂತ. ನಾನು CKC ಬೆಸ್ಟ್ ಅಂತ, ಅವಳು ಸರಿಗಮಪ ಬೆಸ್ಟ್. ಅದೇ ಜಗಳದಲ್ಲಿ ಅವಳು ಕೋಪ ಹತ್ಬಿಟ್ಟು ರಿಮೋಟ್ ತಗೊಂಡು ನನ್ನ ಕಾಲಿಗೆ ರಪ್ ಅಂತ ಹೊಡೆದ್ಬಿಟ್ಟು ನನ್ನ ಕಾಲೇ ಮುರಿದಾಕ್ಬಿಟ್ಟು ಸರ್. ಡಾಕ್ಟ್ರೇ ಹೇಳಿ ಭಾರ್ಗವ್. ಡಾಕ್ಟ್ರೇ ಒಂದ್ ನಿಮಿಷ ಈ ಕಡೆ ಬರ್ತೀರಾ ನೀವು? ಇಲ್ಲಿರಿ ಡಾಕ್ಟ್ರೇ, ಒಂದ್ ನಿಮಿಷ.
ಈ ಕಡೆ ಬಾ ಮಕ್ಕಳ. ನಿಮ್ ತಾಯಿಗೆ ಕಿಡ್ನಿ ಹೋಗಿದೆ. ನಿಮ್ 3 ಜನರಲ್ಲಿ ಯಾರು ಕಿಡ್ನಿ ಕೊಟ್ಟು ಈ ಪರೀಕ್ಷೆಯಲ್ಲಿ ಪಾಸ್ ಆಗ್ತಿರೋ ಅವರೇ ನನ್ನ ನಿಜವಾದ ಮಗ. ನಾನ್ ಪಾಸ್ ಆಗ್ತೀನಿ ಅಪ್ಪ, ನಾನ್ ಪಾಸ್ ಆಗ್ತೀನಿ ಅಪ್ಪ, ನಾನ್ ಪಾಸ್ ಆಗ್ತೀನಪ್ಪ, ನಾನ್ ಪಾಸ್ ಆಗ್ತೀನಿ, ನಾನ್ ಪಾಸ್ ಆಗ್ತೀನಿ. ಸಮಾಧಾನ. ಒಂದ್ ನಿಮಿಷ ಡಾಕ್ಟ್ರೆ, ಇವ್ರು 3 ಜನರು ಕಿಡ್ನಿ ತಗೊಳ್ಳಿ. ಯಾರ್ ಕಿಡ್ನಿ ನನ್ನ ಹೆಂಡತಿಗೆ ಸೂಟ್ ಆಗುತ್ತೋ ಅದನ್ನ ಅವಳಿಗೆ ಹಾಕಿ. ಯಾರ್ ಕಿಡ್ನಿ ಸೂಟ್ ಆಗುತ್ತೋ ಅವರೇ ನನ್ನ ನಿಜವಾದ ಮಗ. ಇವಳೆ ಎಲ್ರು ಆಪರೇಷನ್ ಥಿಯೇಟರ್ ನಡೀರಿ. ನಡೀರಿ ಡಾಕ್ಟರ್. ಅಮ್ಮ 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 ಅಪ್ಪ ಅಮ್ಮ ಅಪ್ಪ ಅಮ್ಮ ಅಪ್ಪ ಅಮ್ಮ 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 ಅಪ್ಪ. ಡಾಕ್ಟ್ರೆ, ಅಪ್ಪ ಮೇಲಿದ್ದ ಡಾಕ್ಟ್ರೆ. ನಿಮ್ಮ ಅಪ್ಪನ ಅವನಾಲೆ 3 ಕಿಡ್ನಿ ತಗೊಂಡು ಹೋದ್ನಲ್ಲೋ. ನಿಮ್ ಕೊಡುವಂತ 3 ಚಿಪ್ ಕೊಟ್ರು ತಗೊಳ್ಳಿ. ಅದ್ರ ಜೊತೆ ಲೆಟ್ರು ಕೊಟ್ಟು ತಗೊಳ್ರ. ಲೆಟ್ರು ಮೋಸ್ಟ್ಲಿ ನಂದೇ ಇರ್ಬೋದು. ನಂದಿರ್ಬೇಕು. ನಂದು ನಂದು ಇರ್ಬೋಕಿ ನನ್ನ ಮಕ್ಕಳ. ಯಾವತ್ತಾದ್ರೂ ಕನ್ನಡಿಯಲ್ಲಿ ನಿಮ್ಮ ಮುಖ ನೀವು ನೋಡ್ಕೊಂಡಿದ್ರೇನೋ? ಒಬ್ರಾರು ನನ್ನ ಮುಖಕ್ಕೆ ಹೋಲ್ತೀರಾ ನೀವು? ಆಸ್ತಿಗೋಸ್ಕರ ಈ ತರ ನಾಟಕ ಆಡ್ತಿರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಆದ್ರೂ ಥ್ಯಾಂಕ್ಸ್ ಕಣ್ರು, ನಿಮ್ಮಿಂದ 1.5 ಕೋಟಿ ದುಡ್ಡು, 3 ಕಿಡ್ನಿ ಸಿಕ್ತು. ಥ್ಯಾಂಕ್ ಯು ಸೋ ಮಚ್. 1000 ಕೋಟಿ ಆಸ್ತಿ ಆಸೆಗ್ ಬಿದ್ದು ಕಿಡ್ನಿನೇ ಕಳ್ಕೊಂಡ್ಬಿಟ್ವಲ್ವಾ? ನಾವ್ ಮೋಸ ಮಾಡಕ್ ಬಂದು ನಾವೇ ಮೋಸ ಹೋಗ್ಬಿಟ್ವಲ್ಲಣ್ಣ. ಕುರ್ರೋ ಕುರ್ರೋ ಕುರ್ರೋ. ಕಾಸು ಕೊಡ್ರ, ನಂಗೆ ಕಾಸು ಕೊಡಯ್ಯ. ಓಕೆ, ಮುಸುರಿ ಮಹಾ ಪ್ರಚಂಡರಿಗೆ ಬರಲಿ ಜೋಶು. ನೋಡಿ, ಆಸ್ತಿಗೋಸ್ಕರ ದುಡ್ಡುಗೋಸ್ಕರ ಏನೋ ವೇಷ ಹಾಕೊಂಬಂದ್ರೆ ಅದು ಕೊನೆಗೆ ಏನಾಗುತ್ತೆ ಅನ್ನೋದಕ್ಕೆ ಇವ್ರು ಮಾಡಿದಂತ ಆಕ್ಟೇ ಸಾಕ್ಷಿ. ಓಕೆ, ಸೊ ನೋಡೋಣ ಈಗ ಜಡ್ಜಸ್ ಏನ್ ಹೇಳ್ತಾರೆ ಅಂತ. ಮೊದಲನೇದಾಗಿ ಜಗಣ. ಸಿಂಪಲ್ ಆಕ್ಟ್, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರು ಅವರು. ಹೆಂಗಿತ್ತು ಕಾಂಪಿಟೇಷನ್ ಅಂದ್ರೆ ಒಬ್ರಿಗಿನ ಒಬ್ರು ವಿನ್ವಾಗಿ ಮಾಡ್ತಾ ಇದ್ರು. ಅದರಲ್ಲಿ ಸೂರಜ್ ತುಂಬಾ ಇಂಪ್ರೆಸಿವ್ ಆಗಿತ್ತು, ಬಹಳ ಚೆನ್ನಾಗಿ ಮಾಡ್ದ. ಮಿಂಚು ಎಲ್ಲಾ ಕ್ಯಾರೆಕ್ಟರ್ನು ಚೆನ್ನಾಗಿ ತೂಗಿಸಿದ್ಲು. ಅದೇ ನನಗೆ ತುಂಬಾ ನೋವಾಗಿದೆ. ಲಾಸ್ಟ್ ಅಲ್ಲಿ ಅವ್ನು ಜಂಪ್ ಮಾಡೋದ್ ನಾನು ನೋಡಕ್ ಆಗಿಲ್ಲ ಅಂತ ತುಂಬಾ ಖೇದ ಆಗೋಯ್ತು ಮನಸ್ಸಿಗೆ. ಆಗ್ಬೇಕಾಯ್ತು. ಆಮೇಲೆ ಈತ ತುಂಬಾ ದಿನ ಆದ್ಮೇಲೆ ದೊಡ್ಡ ಪಾತ್ರನ ಪರ್ಫಾರ್ಮೆನ್ಸ್ ಮಾಡ್ದ, ಚೆನ್ನಾಗಿತ್ತು. ಬಹಳ ಸ್ಟೈಲಿಶ್ ಆಗಿ ಯಜಮಾನ್ರ ಹತ್ರ ಎಲ್ಲ ಡೈಲಾಗ್ ಎಲ್ಲ ಹೊಡ್ಕೊಂಡು ತುಂಬಾ ಚೆನ್ನಾಗಿ ಮಾಡಿದೆ. ನೀನು ಲಾಸ್ಟ್ ಅಲ್ಲಿ ಇವನು ಬೊಲೆಯವನೇ ಕೊಡೋ, ಇವನು ಅಂಡರ್ ಎಸ್ಟಿಮೇಟ್ ಮಾಡ್ಬೇಡ್ರು, ಚೆನ್ನಾಗ್ ಮಾಡ್ದ. ಏನು ಬೊಂಬ ಡೈಲಾಗ್ಗಳು ನೋಡು ಅಂತಾನೆ. ನಿಜವಾಗಿ ಚೆನ್ನಾಗ್ ಮಾಡ್ದ, ಚೆನ್ನಾಗಿತ್ತು. ಎಲ್ಲಾರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ರಕ್ಷಿತಾಂಬೆ. ಮಿಂಚು ಸೂರಜ್ಗೆ ಎತ್ಕೊಳ್ದೇ ಇರೋದು ನಂಗಂತೂ ತುಂಬಾ ಬೇಜಾರಾಗಿದೆ ಅಪ್ಪ. ಐ ವಾಸ್ ಮೆಂಟಲಿ ವೆರಿ ಹರ್ಟ್ ಥಿಂಕಿಂಗ್ ಅಬೌಟ್ ಇಟ್. ಆಗಲ್ಲ ಮ್ಯಾಮ್, ಅವ್ನ್ ಬಾಡಿನ ಅವನೇ ಎತ್ತಿ ಕೊಡಕ್ ಆಗಲ್ಲ. ಇಲ್ಲ, ಗಜಗ್ ಕೊಡು ಒಂದ್ಸಲ. ಇಲ್ಲೇ ಬಾ. ಗಜನ್ ಯಾಕೆ ಕೊಡ್ತಾನ ಅವನು? ಎತ್ತಿ ಕೊಡಕ್ ಆಗಲ್ಲ. ಏನೋ ತಮಾಷೆ ಮಾಡಕ್ ಹೋಗ, ಆಮೇಲೆ ಸೊಂಟ ಗಿಂಟ ಮುರಿದಾಯ್ತ. ಬಟ್ ಗಜ, ಮಿಂಚು, ಸೂರಜ್, ಉದಯ್ ಅಂಡ್ ಉಮೇಶ್ ಕಿರ್ನಾಲ್ 5 ಜನ ಚೆನ್ನಾಗಿ ಮಾಡಿದ್ರು. ಅಂಡ್ ರೋಹನ್, ಆಲ್ 6 of them. ಸೊ ಇದಕ್ಕೆ ಮಾರ್ಕ್ಸ್ ಏನು ಅಂತ ಅಂದ್ರೆ ಓಕೆ, ಥ್ಯಾಂಕ್ ಯು. ಮುಸುರಿ ಮಹಾ ಪ್ರಚಂಡರಿಗೆ ಸಿಗ್ತಾ ಇದೆ ಸೂಪರ್ 6. ಓಕೆ, ಶನಿವಾರ ಸೈಲೆಂಟ್ ಆಗಿ ಕಳೆದೋಗಿದೆ, ಗೊತ್ತಾಗ್ಲಿಲ್ಲ ರೀ. ನಮ್ಮ ಕಿಲಾಡಿಗಳು, ನಮ್ಮ ಸರಿಗಮಪ ಲಿಟಲ್ ಚಾಂಪ್ ಪುಟಾಣಿಗಳ ಜೊತೆ ಸೇರ್ಕೊಂಡು ಭರ್ಜರಿಯಾಗಿ ನಗ್ಸಿ ಸೂಪರ್ ಎಂಟರ್ಟೈನ್ಮೆಂಟ್ ಕೊಟ್ರು. ಸೊ ಈ ಎಂಟರ್ಟೈನ್ಮೆಂಟ್ ನಾಳೆನೂ ಮುಂದುವರಿಯುತ್ತೆ, ನೋಡ್ತಾ ಇರಿ ಹೀಗೆ ಅಲ್ಲಿವರೆಗೂ. ಇದು ಕಾಮಿಡಿ ಕಿಲಾಡಿಗಳ ಚಾಂಪಿಯನ್ಶಿಪ್, ಕೋಪರ್ಡ್ ಬೈ ಡಾಸರ್ ಎಟರ್ನಾ, ಹೈಫೈ ಸ್ವಿಚಸ್, ಮನೆ ಅಂದವಾಗಿ ಕಾಣುತ್ತೆ. ಸ್ಪೆಷಲ್ ಪಾರ್ಟ್ನರ್ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್, ಕ್ಯಾಡ್ಬರಿ 5 ಸ್ಟಾರ್, ಡ್ರಿವನ್ ಬೈ ಸಫಾರಿ, ಅಸೋಸಿಯೇಟ್ ಸ್ಪಾನ್ಸರ್ ಭೀಮಾ ಜುವೆಲರ್ಸ್ ಹಾಗೂ ನಿಪಾನ್ ಪೇಂಟ್ಸ್. ಶುಭ ರಾತ್ರಿ.